ಕಲಾವಿದರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ದಯವಿಟ್ಟು ಇವತ್ತಿನ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। कूजन्तं राम रामेति मधुरं मधुराक्षरम् आरुह्य कविताशाखा वन्दे वाल्मीकिकोकिलम्। श्रीराम राम रामेति रमे रामे मनोरमे सहस्रनाम तत्तुल्यं रामनाम वरानने सहस्रनाम तत्तुल्यं रामनाम वरानने। रामाय रामभद्राय रामचंद्राय वेदसे रघुनाथाय नाथाय ಸೀತಾಯ ಪತಯೇ ನಮಃ. ರಾಮಾಯಣದ ಮಹಾನದಿಯಲ್ಲಿ ನಾವು ಸಾಗುತ್ತಾ ಬರ್ತಾ ಇದ್ದೀವಿ. ಈಗಾಗಲೇ ಅಯೋಧ್ಯಾಕಾಂಡಕ್ಕೆ ಬಂದಾಗಿದೆ. ನಮ್ಮೂರಿನ ಜನಕ್ಕೆ ಪೂರ್ವ ಕಥೆಯನ್ನು ಜಾಸ್ತಿ ಹೇಳಬೇಕು ಅಂತಿಲ್ಲ. ಆದರೆ ನಾನು ಹೇಳಕ್ಕೆ ಹೊರಟಿರುವಂಥದ್ದು ಪೂರ್ವ ಕಥೆ ಅಲ್ಲ, ಪೂರ್ವ ಪೀಠಿಕೆ. ಇವತ್ತಿನ ಕಾರ್ಯಕ್ರಮಕ್ಕೆ ಚುನಾವಣೆಯಲ್ಲಿ ಟಿಕೆಟ್ ಸಿಗದೇ ಇದ್ದರೆ ಆ ಪಕ್ಷವನ್ನೇ ಬಿಡುವಂತಹ, ಬೇರೆ ಪಕ್ಷವನ್ನೇ ಕಟ್ಟುವಂತಹ, ಅಧಿಕಾರಕ್ಕೆ ತಮ್ಮ ಎಲ್ಲ ನ್ಯಾಯ ನೀತಿಗಳನ್ನು ಬಲಿ ಕೊಡುವಂಥ ಇವತ್ತಿನ ದಿನಗಳಲ್ಲಿ ಅಧಿಕಾರ ಕಾಲ ಬಳಿಗೆ ಬಂದು ಬಿದ್ದಾಗಲೂ ಶ್ರೀರಾಮ ಭರತರು ಹೇಗೆ ನಡ್ಕೊಂಡ್ರು ಅನ್ನೋದು ಇವತ್ತಿನ ಕಥಾ ಸನ್ನಿವೇಶ. ತುಂಬ ರೋಚಕವಾದ್ದು. ಮಂಥರೆ ಅಯೋಧ್ಯೆಯಲ್ಲಿ ಒಬ್ಬ ದಾಸಿ. ಅವಳಿಗೆ ಏನೂ ಮಹತ್ವ ಇಲ್ಲ. ವಾಲ್ಮೀಕಿಗಳು ಆಕೆಯನ್ನು ಹೇಗೋ ಹುಟ್ಟಿ ಹೇಗೋ ಬಂದ್ಲು ಅನ್ನೋಂಥ ಅರ್ಥದಲ್ಲೇ ಬರೆದಿದ್ದಾರೆ. ಅಂಥ ಮಂಥರೆ ಒಬ್ಬ ದಾಸಿ. ಆಕೆ
ಕೋಸಲ ದೇಶದ ಅಯೋಧ್ಯೆಯ ಅರಮನೆಯ ಜೀವನದ ಹಡಗನ್ನ ಬಿರುಗಾಳಿಯಂತೆ ಬೀಸಿ ಚಂಡಮಾರುತವಾಗಿ ಆ ಹಡಗಿನ ದಿಕ್ಕನ್ನು ತಪ್ಪಿಸಿಬಿಟ್ಲು. ಅದಕ್ಕೆ ಮೊದಲು ಬಲಿಯಾಗಿದ್ದು ರಾಣಿ ಕೈಕೇಯಿ. ಅದಾದ ಮೇಲೆ ಯಾರಿಗೂ ಮುಂದೆ ಆಗುವಂಥ ಅನಾಹುತವನ್ನು ತಡೀಲಿಕ್ಕೆ ಆಗಲೇ ಇಲ್ಲ. ಮಂಥರೆ ಎಬ್ಬಿಸಿದಂಥ ಈ ಅವ್ಯವಸ್ಥೆ ಮತ್ತೆ ವ್ಯವಸ್ಥೆಗೆ ವಾಪಸ್ ಬರಬೇಕಾದ್ರೆ 14 ವರ್ಷ ಹಿಡೀತು. ಆಕೆ ಮಾಡಿದ ಕಾರ್ಯದಿಂದಾಗಿ ಅಯೋಧ್ಯೆ ಅಯೋಮಯವಾಯಿತು. ರಾಜ ಆಗಿದ್ದಂಥ ದಶರಥ ಈಗ ಸ್ವರ್ಗವಾಸಿ. ಇನ್ನೇನು ಪಟ್ಟಾಭಿಷೇಕ ಆಗತ್ತೆ, ಯುವರಾಜ ಆಗ್ತಾನೆ ಅಂತಿದ್ದಂಥ ಶ್ರೀರಾಮ ಈಗ ವನವಾಸಿ. ಅಯೋಧ್ಯೆಗೆ ಬಂದಿದ್ದಾನೆ. ವಸಿಷ್ಠಾದಿ ಗುರುಗಳೆಲ್ಲರೂ ಹೇಳಿದ್ದಾರೆ, ನೀನೀಗ ರಾಜ ಆಗಬೇಕು, ಪಟ್ಟಾಭಿಷೇಕ ಮಾಡಕು ಅಂಥೇಳಿ. ಆ ಭರತ ಈಗ ಉದಾಸಿ. ಒಬ್ಬ ಸ್ವರ್ಗವಾಸಿ, ಒಬ್ಬ ವನವಾಸಿ, ಇನ್ನೊಬ್ಬ ಉದಾಸಿ. ಭರತ ರಾಮನ ಬಳಿಗೆ ಓಡ್ದ. ಯಾಕೆಂದ್ರೆ ಅಧಿಕಾರ ನನಗೆ ಬೇಡ, ಅದು ನಂದಲ್ಲ, ನ್ಯಾಯವಾಗಿ ಅದು ನಿಂದು, ನೀನು ತಗೋ ಅಂತ ಹೇಳೋದಕ್ಕೆ ಭರತ ಅಯೋಧ್ಯೆಯಿಂದ ಕಾಡಿಗೆ ಹೋಗಿದ್ದಾನೆ. ಆತನ ಮನಸ್ಸಿನಲ್ಲೆಲ್ಲ ತುಂಬ ಭರವಸೆ, ಬಹಳ ಆತ್ಮವಿಶ್ವಾಸ. ರಾಮ ನನ್ನ ಮಾತನ್ನು ಒಪ್ಪಿಯೇ ಒಪ್ತಾನೆ ಅಂತ. ಹೋಗಿರುವಂಥ ಭರತ ಪಟ್ಟದ ಆನೆ, ರಾಜನಿಗೆ ಕೊಡಬೇಕಾಗಿರುವಂಥ ಶ್ವೇತಛತ್ರ, ಬೆಳ್ಳಿಯ ಛತ್ರಿ, ಖಡ್ಗ ಇತ್ಯಾದಿ ಅಭಿಷೇಕದ ಸಂಭಾರಗಳನ್ನೆಲ್ಲ ಸಾಮಗ್ರಿಗಳನ್ನೆಲ್ಲ ತಗೊಂಡೇ ಹೋಗಿದ್ದಾನೆ ಭರತ ಅಲ್ಲಿಗೆ, ಕಾಡಿಗೆ. ನನ್ನ ಮಗ ರಾಜ ಆಗ್ತಾನೆ, ನನಗೊಂದು ಅಚ್ಛೇದಿನ ಬಂತು ಅಂತ ತಿಳ್ಕೊಂಡಂಥ ಕೌಸಲ್ಯೆ ಈಗ ಅಚ್ಛೇದಿನ ಇರಲಿ, ನಿರಾಸೆಯ ಬಾವಿಗೆ ಇಳಿದು ಬಿಟ್ಟಿದ್ದಾಳೆ. ನಾನು ನನ್ನ ಮಗನಿಗೆ ರಾಜ್ಯವನ್ನು ಕೊಟ್ಟೆ, ನಾನು ಗೆದ್ದುಬಿಟ್ಟೆ ಇಲ್ಲಿ ಅಂದ್ಕೊಂಡಂಥ ಕೈಕೇಯಿ ಕಂಗಾಲಾಗಿ ಕೂತ್ಬಿಟ್ಟಿದ್ದಾಳೆ. ಹೀಗೆ ಎಲ್ಲವೂ ಅಯೋಮಯವಾಗಿರುವಂಥ ಜಾಗದಲ್ಲಿ ಭರತ ಕಾಡಿಗೆ ಹೋಗಿದ್ದಾನೆ ಅಣ್ಣನನ್ನು ಕಾಣಲಿಕ್ಕೆ. ರಾಮನನ್ನು ಕಂಡ, ರಾಮ ಭರತನನ್ನು ಕಂಡ. ಭರತನನ್ನು ನೋಡಿದಂಥ ರೀತಿಯಲ್ಲೇ, ಅವನ ವೇಷದಲ್ಲೇ ರಾಮನಿಗೆ ಅನೇಕ ದಿಗಲುಗಳು ಉಂಟಾಯಿತು. ಏನು ಭರತ ಹೀಗೆ ಬಂದಿದ್ದಾನಲ್ಲ, ಈ ರೀತಿ ಬಂದಿದ್ದಾನಲ್ಲ, ನನ್ನ ಹಾಗೆ ನಾರು ಮಡಿಯನ್ನುಟ್ಟು ಜಟಾಧಾರಿಯಾಗಿ ಬಂದ್ಬಿಟ್ಟಿದ್ದಾನಲ್ಲ ಅಂಥೇಳಿ ಆ ಭರತನನ್ನು ರಾಮ ಮಾತಾಡಿಸ್ದ. ನೋಡು ಭರತ, ಇಲ್ಲಿಗೆ ಬಂದಿದ್ದೀಯಾ, ಈ ರೀತಿನಲ್ಲಿ ಬಂದಿದ್ದೀಯಾ, ಅಯೋಧ್ಯೆ ಏನಾಗಿದೆ, ಚೆನ್ನಾಗಿದೆಯೋ, ಸುರಕ್ಷಿತವಾಗಿಯೋ ಅಂತ ಕೇಳ್ತಾ ನಮ್ಮ ತಂದೆ ಹೇಗಿದ್ದಾನೆ ಅಂತ ಕೇಳ್ತಾನೆ. ಭರತನ ಮುಖವನ್ನು ನೋಡಿಯೇ, ಅವನ ಕಣ್ಣನ್ನು ನೋಡಿಯೇ ರಾಮನಿಗೆ ಹೇಳಕ್ಕೆ ಆಗದೆ ಇರುವಂಥ ಏನೋ ಅನಾಹುತ ಆಗಿರ್ಲಿಕ್ಕೆ ಸಾಕು ಅಂತ ಭಯ ಹೊತ್ಬಿಟ್ಟಿದೆ. ಅದಕ್ಕಾಗಿ ನೇರವಾಗಿ ಭರತನಿಗೆ ಪ್ರಶ್ನೆಯನ್ನು ಕೇಳ್ತಾನೆ. ಕಚ್ಚಿತ್ ಶುಶ್ರೂಷಸೆ ತಾತ ಪಿತರಂ ಸತ್ಯವಿಕ್ರಮಂ. ತಂದೆಯನ್ನು ಧಿಕ್ಕರಿಸಿಲ್ಲ ತಾನೆ, ಅವನಿಗೆ ಅವಿಧೇಯನಾಗಿ ನಡ್ಕೊಂಡಿಲ್ಲ ತಾನೆ. ನಾನಂತೂ ತಂದೆಗೆ ಇಷ್ಟ ಇರಲಿಲ್ಲ ಕಾಡಿಗೆ ಬರೋದು, ಆದರೆ ಬರಲೇಬೇಕಾಗಿತ್ತು ಅಂತ ಬಂದಿದ್ದೀನಿ. ನೀನು ಹೊರಟ್ಕೊಂಡು ಬಂದಿಲ್ಲ ತಾನೆ, ತಂದೆಯನ್ನು ಚೆನ್ನಾಗಿ ಸೇವೆಯೇ ಮಾಡ್ತಾ ಇದೀಯೋ ಅಂತ ಕೇಳಿ, ನೀನು ಇಲ್ಲಿಗೆ ಬಂದಿರೋದು ನೋಡಿದ್ರೆ ನಂಗೆ ಅನುಮಾನ. ಕಚ್ಚಿತ್ ದಶರಥೋ ರಾಜ ಕುಶಲಿ ಸತ್ಯಸಂಗರಃ. ನಮ್ಮ ತಂದೆ ರಾಜ ಕುಶಲವಾಗಿ ಕ್ಷೇಮವಾಗಿ ಆರೋಗ್ಯದಿಂದ ಇದ್ದಾನೆ ತಾನೆ ಅಂತ ಕೇಳಿದವನು ತನ್ನ ಮಾತನ್ನು ಇನ್ನೂ ಒಂದು ಸ್ಪಷ್ಟಕ್ಕೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ತೋರಿಸಿದ. ಕಚ್ಚಿನ್ನ ದೀನ ಸಹಸ ರಾಜ ಲೋಕಾಂತರಂ ಗತಃ. ನಮ್ಮ ತಂದೆ ಅತ್ಯಂತ ದೀನನಾಗಿದ್ದ, ವಿಹ್ವಲನಾಗಿದ್ದ, ಬಹಳ ದುರ್ಬಲನಾಗ್ಬಿಟ್ಟಿದ್ದ. ಏನಾದರೂ ಲೋಕಾಂತರಕ್ಕೆ ಹೋಗ್ಬಿಟ್ನೋ ಇದಾನೋ ಅಂಥೇಳಿ ರಾಮ ಭರತನ ಹತ್ರ ಕೇಳಿದ್ರೆ ಭರತ ರಾಮನ ಮಾತಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ರಾಮಸ್ಯ ವಚನಂ ಶ್ರುತ್ವಾ ಭರತಃ ಪ್ರತ್ಯುವಾಚಃ ಕಿಂ ಮೇ ಧರ್ಮಾದ್ ವಿಹೀನಸ್ಯ ರಾಜಧರ್ಮಃ
करिष्यति शाश्वतोऽयं सदा धर्मः स्थितोऽस्मासु नरर्षभा ज्येष्ठपुत्रे स्थिते राजन् कनीयान् न नृपो भवेत् कनीयान् न नृपो भवेत् सुसमृद्धा मया सार्धम् अयोध्या गच्छ राघव अभिषेचय चात्मानं कुलस्यास्य भवाय नः. ರಾಮ ಕೇಳಿದ್ದ, ಭರತ, ರಾಜ್ಯ ಹೇಗಿದೆ, ಮಂತ್ರಿಮಂಡಲ ಹೇಗಿದೆ, ಸೈನ್ಯ ಹೇಗಿದೆ, ಕಂದಾಯದ ವ್ಯವಸ್ಥೆ ಹೇಗಿದೆ, ಇದನ್ನೆಲ್ಲ ಕೇಳಿದವನು, ಚೆನ್ನಾಗಿ ನೋಡ್ಕೋತಾ ಇದೆಯೋ, ಕೋಟೆಯೆಲ್ಲ ರಕ್ಷಣೆ ಮಾಡ್ತಾ ಇದೆಯೋ ಅಂತ ಕೇಳಿದವನು, ನಮ್ಮ ಹಿಂದಿನ ರಾಜರೆಲ್ಲ, ನಮ್ಮ ಪೂರ್ವಿಕರೆಲ್ಲ ಹೇಗೆ ರಾಜ್ಯಭಾರವನ್ನು ಮಾಡಿದ್ರೋ ಅದೇ ರೀತಿ ನೀನು ಮಾಡಬೇಕು ನೋಡು ಅಂಥೇಳಿ ಭರತನಿಗೆ ಉಪದೇಶವನ್ನು ಮಾಡಿದ್ರೆ, ರಾಮನ ಲೆಕ್ಕದಲ್ಲಿ ಭರತ ರಾಜನೇ, ತಮ್ಮ ಮಾತ್ರ ಅಲ್ಲ. ಈಗ ಅವನು ರಾಜ, ರಾಜನಿಗೆ ಬೇಕಾಗಿರುವಂಥ ಸಲಹೆಗಳನ್ನೇ ಕೊಡಬೇಕು, ಆ ಮಾತನ್ನೇ ಆಡಬೇಕು ಅಂತ. ಭರತ ವಿಷಾದವಾಗಿ ನಕ್ಬಿಟ್ಟು ಹೇಳಿದ್ದಂತೆ, ಅಣ್ಣ ಯಾರಿಗೆ ಹೇಳ್ತಾ ಇದ್ದೀಯಾ, ಏನು ಹೇಳ್ತಾ ಇದ್ದೀಯಾ, ನನಗಂತೂ ಅರ್ಥವಾಗ್ತಾ ಇಲ್ಲ. ನೀನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀಯಾ? ಯಾರು ಧರ್ಮದಿಂದ ತುಂಬ ದೂರ ಹೋಗ್ಬಿಟ್ಟಿದ್ದಾನೋ, ಬಿಟ್ಟುಬಿಟ್ಟಿದ್ದಾನೋ ಧರ್ಮ ಮಾರ್ಗವನ್ನು, ಅವನಿಗೆ ನೀನು ಹೇಳ್ತಾರಂಥ ಮಾತು ಕೇಳಿದ್ರೆ ನನಗೆ ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲ ಹೇಳಿದರೆ ಅನ್ನೋಂಥ ವಚನ ಜ್ಞಾಪಕಕ್ಕೆ ಬರುತ್ತೆ. ಹೊಳೆನಲ್ಲಿ ಹುಣಸೆ ಹಣ್ಣು ತೊಳೆದ್ರೆ ಎಷ್ಟು ಸಾರ್ಥಕವೋ ಅದೇ ಜ್ಞಾಪಕಕ್ಕೆ ಬರುತ್ತೆ. ನೀನು ಹೇಳ್ತಾ ಇರುವಂಥ ಇದು ಬೇರೆ ಏನೂ ಅಲ್ಲ. ನನಗೆ ಇದು ಯಾವುದೂ ಅಂಟೋದೇ ಇಲ್ಲ, ತಗೊಳ್ಳೋದೇ ಇಲ್ಲ. ಮುಖ್ಯವಾಗಿ ರಾಜಧರ್ಮದಿಂದಲೇ ಚ್ಯುತಿಯಾಗಿರೋನು, ದೂರ ಹೋಗಿರೋನು, ಕುಲಧರ್ಮವನ್ನೇ ಪಾಲಿಸದೇ ಇರೋನು ನಾನು ಆಗಿದ್ದೀನಿ. ನನಗೆ ಈ ನಿನ್ನ ಇಷ್ಟೆಲ್ಲ ಉಪದೇಶ ಮಾಡಿದ್ಯಲ್ಲ, ಇದು ನನಗೆ ಎಷ್ಟು ಹೊಂದತ್ತೆ? ರಾಜಧರ್ಮ ಹೇಳುತ್ತೆ ದೊಡ್ಡವನು ಹಿರಿಯವನು ಪಟ್ಟಾಭಿಷೇಕ ಮಾಡ್ಕೋಬೇಕು, ಮುಂದಿನ ರಾಜ ಆಗಬೇಕು. ನಮ್ಮ ಕುಲವಂತೂ, ನಮ್ಮ ಇಕ್ಷ್ವಾಕು ವಂಶವಂತೂ ಲಾಗಾಯತಿಂದ ಹಿರಿಯನಿಗೆ ಪಟ್ಟ ಕಟ್ಟಿರುವಂಥದ್ದು. ನೀನು ಹಿರಿಯ, ನೀನು ರಾಜ ಆಗಬೇಕಾಗಿದ್ದವನು, ನೀನು ರಾಜ ಆಗದೆ ನಾನು ರಾಜ ಆಗೋ ಹಾಗೆ ಮಾಡಿ ನಾನು ಅದನ್ನು ಒಪ್ಕೊಳ್ಳೋ ಹಾಗೆ ಮಾಡ ಬಂದಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ನೋಡು, ಇದೆಲ್ಲ ಮಾತುಗಳು ಬೇಡ. ನಮ್ಮ ಕುಲಧರ್ಮವನ್ನು ನಾವಿಬ್ಬರು ಆಚರಿಸೋಣ, ನಮ್ಮ ರಾಜಧರ್ಮವನ್ನು ಆಚರಿಸೋಣ. ಮೇಲಕ್ಕೆ ಏಳು, ಇಲ್ಲಿ ತನಕ ಬಂದಿದ್ದು ಸಾಕು, ಬಾ ಅಯೋಧ್ಯೆಗೆ ಹೋಗೋಣ, ಬಾ. ಅಲ್ಲಿ ನೀನು ಅಭಿಷೇಕ ಮಾಡಿಕೊಂಡು ನಮ್ಮನ್ನೂ ಕಾಪಾಡು, ರಾಜ್ಯವನ್ನೂ ಕಾಪಾಡು. ನೀನು ಹೇಳಿದಂಥ ಎಲ್ಲ ರಾಜಧರ್ಮವನ್ನು ನೀನು ಅಲ್ಲೇ ತೋರಿಸು. ನಾವೆಲ್ಲ ನಿನಗೆ ದಾಸರಾಗಿ ವಿಧೇಯರಾಗಿರ್ತೀವಿ. ಅಷ್ಟು ಬಿಟ್ಟು ಇಲ್ಲಿಗೆ ಬಂದು ನೀನು ರಾಜಧರ್ಮವನ್ನು ನನಗೆ ಹೇಳ್ತಾ ಇದೆಯಲ್ಲ, ನನಗೆ ಏನು ಅರ್ಥವಾಗತ್ತೆ, ನನಗೇನು ಅರ್ಹತೆ ಇದೆ ಅಂತ ಹೇಳ್ತಾ ಯಾವ ಬಾಯಿಂದ ಹೇಳಬೇಕು ಅಂತ ಗೊತ್ತಿಲ್ಲ ರಾಮ. ನಿನ್ನ ಮಾತನಲ್ಲೇ ಭಯ ಪಟ್ಟಿದ್ದೆ ಅಪ್ಪ ಹೇಗಿದ್ದಾನೆ ಅಂತ. ನೀನು ಅಯೋಧ್ಯೆ ಬಿಟ್ಟು ಈ ಕಡೆಗೆ ಬರ್ತಾ ಬರ್ತಾ ನಿಷ್ಕ್ರಾಂತ ಮಾತ್ರೇ ಭವತಿ ಸಹ ಸೀತೆ ಸಲಕ್ಷ್ಮಣೇ ದುಃಖ ಶೋಕಾಭಿಭೂತಸ್ತು ರಾಜ ತ್ರಿದಿವಮಭ್ಯಗಾತ್ ದುಃಖ ಶೋಕಾಭಿಭೂತಸ್ತು ರಾಜ ತ್ರಿದಿವಮಭ್ಯಗಾತ್ ಉತ್ತಿಷ್ಠ ಪುರುಷೌ ವ್ಯಾಘ್ರಾ ಕ್ರಿಯತಾ ಮುದಕಂ ಪೇತುಃ ಅಹಂ ಚಾಯಂಚ ಶತ್ರುಘ್ನಃ ಪೂರ್ವಮೇವ ಕೃತೋದಕೌ ಪ್ರಿಯೇಣ ಖಲು ದತ್ತಂ ಹಿ
प्रियेण खलु दत्तं हि पितृलोकेषु राघवा अक्षयं भवतीत्याहुः अक्षयं भवतीत्याहुः भवांश्चैव पितुः प्रियः भवांश्चैव पितुः प्रियः. ನೀನು ಅಯೋಧ್ಯೆಯ ಗಡಿಯನ್ನು ದಾಟಿದ್ಯೋ ಇಲ್ಲವೋ ಅದೇ ನನಗೆ ಅನುಮಾನ. ನೀನು ಈ ಕಡೆಯಿಂದ ನೀನು ಅಯೋಧ್ಯೆಯಿಂದ ಹೊರಡ್ತಾನೆ ಸೀತೆಯನ್ನ ಲಕ್ಷ್ಮಣನನ್ನ ಕರ್ಕೊಂಡು ಇನ್ನೂ ಈ ಕಡೆ ಬಂದಿದೀಯ ಅಷ್ಟೇ. ಶೋಕ ದುಃಖಗಳ ಜಂಟಿ ಹೊಡೆತಕ್ಕೆ ಒಟ್ಟು ಹೊಡೆತಕ್ಕೆ ನಮ್ಮ ತಂದೆ ಸಿಕ್ಕಿಬಿಟ್ಟ. ಮೊದಲೇ ತುಂಬ ಸಂಕಟವಾಗಿತ್ತು, ತುಂಬ ದುಃಖವಾಗಿತ್ತು, ಆ ನೋವಿತ್ತು. ಜೊತೆಗೆ ನೀನು ಬೇರೆ ಈ ಕಡೆ ಬಂದ್ಬಿಟ್ಟೆ. ಆ ಹೊಡೆತವನ್ನು ತಡ್ಕೊಳಕ್ಕಾಗದೆ ಅಣ್ಣ ಯಾವ ಬಾಯಿಂದ ಹೇಳೋದು, ಹೇಗೆ ಹೇಳೋದು? ನೀನು ಹೇಳದೆ ಅಪ್ಪ ಇದ್ದಾನೋ ಇಲ್ವೋ ನಂಗೆ ಅದೇ ಭಯ ಆಗ್ತಾ ಇದೆ ಅಂಥೇಳಿ. ನಿನ್ನ ಅನುಮಾನವೇ ನಿಜ, ಅಪ್ಪ ಇಲ್ಲ. ನಮ್ಮ ತಂದೆಯ ಆ ಭೌತಿಕ ಪ್ರೇಮಮಯ ಮೂರ್ತಿಯನ್ನ ಇನ್ನು ನಮ್ಮ ಕಣ್ಣಿಂದ ನಾವು ನೋಡೋಲ್ಲ. ಯಾಕೆಂದ್ರೆ ತಂದೆ ಈಗ ಸ್ವರ್ಗವಾಸಿ, ತ್ರಿದಿವಂ ಅಭ್ಯಗಾತ್, ಅವನು ಲೋಕಾಂತರಕ್ಕೆ ಹೋಗಿಬಿಟ್ಟಿದ್ದಾನೆ. ಹೋಗಾಯ್ತು, ಬಹಳ ದಿನ ಆಯಿತು. ನಿನಗೆ ಸಮಾಧಾನ ಹೇಳಬೇಕು ಅನ್ನೋ ಶಕ್ತಿ ನನಗಿಲ್ಲ. ನೀನೇ ಪುರುಷ ಸಿಂಹ, ಪುರುಷ ವ್ಯಾಘ್ರ, ನೀನೇ ಸಮಾಧಾನ ಮಾಡ್ಕೋ, ಏಳು. ಹಿರಿಯ ಮಗನಾಗಿ ತಂದೆಗೆ ಮಾಡಬೇಕಾಗಿರುವಂಥ ಉತ್ತರ ಕ್ರಿಯೆ ತರ್ಪಣಾದಿಗಳನ್ನು ನೀನೀಗ ಮಾಡು. ನಾನು ಮತ್ತೆ ಶತ್ರುಘ್ನ ಇಬ್ಬರು ಅಯೋಧ್ಯೆಯಲ್ಲಿ ನಾವು ಮಾಡಿದ್ದೀವಿ. ನಾವು ಮಾಡಬೇಕಾಗಿತ್ತು, ನೀನು ಇರಲಿಲ್ಲ. ನಾವೇ ಮಾಡಬೇಕಾಗಿತ್ತು, ನಾವೇ ಮಕ್ಕಳು. ನಾವು ಮಾಡಿದ್ವಿ ಅಷ್ಟೇ ನಾವು ಮಾಡಿದ್ದಷ್ಟೇ. ನನಗೆ ಅನುಮಾನ, ನಾನು ಮಾಡಿದ್ದನ್ನು ನಮ್ಮ ತಂದೆ ತಗೊಂಡಿದ್ದಾನೋ ಇಲ್ಲೇಲ್ವೋ ಅನುಮಾನ. ಪ್ರೀತಿ ಪಾತ್ರರಾದಂಥವರು ಏನಾದರೂ ಮಾಡಿದ್ರೆ ಗತಿಸಿದವರಿಗೆ ಸುತ್ತವರಿಗೆ ತುಂಬ ಸಂತೋಷವಂತೆ, ಅವರದ್ದನ್ನು ತಗೋತಾರಂತೆ. ನೀನು ತಂದೆಗೆ ಪರಮ ಪ್ರಿಯ, ಪ್ರಾಣಪ್ರಿಯ. ಹಾಗಾಗಿ ನೀನು ಮಾಡಿದ್ರೆ ತಂದೆಗೆ ಅದು ಅಕ್ಷಯವಾಗಿ, ಅನಂತ ಪುಣ್ಯವಾಗಿ, ಅನಂತ ಸಂತೋಷಕರವಾಗಿ ಪರಿಣಮಿಸುತ್ತೆ. ಅದಕ್ಕೋಸ್ಕರ ನೀನು ಈ ಕೆಲಸವನ್ನು ನೀನು ಮಾಡಬೇಕು. ತಂದೆ ದಶರಥ ಮಹಾರಾಜ ನನಗೆ ಗೊತ್ತಿರಲಿಲ್ವಲ್ಲ, ನಾನು ಅಲ್ಲಿ ಇರಲಿಲ್ವಲ್ಲ, ಹೇಳಿದ್ದಂತೆ ಅಕಸ್ಮಾತ್ ಒಂದು ವೇಳೆ ಈಗ ಕೊಡ್ತಾ ಇರೋಂಥ ರಾಜ್ಯವನ್ನು ಭರತ ಸ್ವೀಕಾರ ಮಾಡಿದರೆ, ಒಂದು ವೇಳೆ ಸ್ವೀಕಾರ ಮಾಡಿದ್ರೆ ನನಗೆ ಅನಾಯಾಸವಾಗಿ ನನಗೆ ಈ ರಾಜ್ಯ ಸಿಕ್ಬಿಡ್ತು, ಸಮೃದ್ಧವಾದಂಥ ಕೋಸಲ ದೇಶ ನನ್ನ ಪ್ರಭುತ್ವಕ್ಕೆ ಸಿಕ್ತು ಅಂತ ಭರತ ಸಂತೋಷದಿಂದ ಇದನ್ನೇನಾದರೂ ಒಪ್ಕೊಂಡ್ರೆ ನಾನಂತೂ ಉಳಿಯೋಲ್ಲ, ನಾನು ತೀರೋನೆ. ರಾಮ ಇಲ್ಲದಿದ್ರೆ ನನಗೆ ಬದುಕಿಲ್ಲ. ಆದರೆ ನಾನು ಸತ್ತ ಮೇಲೆ ಭರತ ಇಲ್ಲಿ, ರಾಮ ಕಾಡಿನಲ್ಲಿ, ಇಲ್ಲಿ ಭರತ ನನಗೆ ಏನೇ ಕೊಟ್ಟರು ತರ್ಪಣಾದಿಗಳನ್ನು ಮಾಮ್ಮ ತದ್ದತ್ತ ಮಾಗಮತ್, ಅದು ಯಾವುದು ನನಗೆ ತಲುಪೋದು ಬೇಡ, ಸಿಗೋದು ಬೇಡ, ನಾನು ಸ್ವೀಕಾರ ಮಾಡೋಲ್ಲ ಅಂಥೇಳಿ ಅಪ್ಪ ಹೇಳಿದ್ನಂತೆ. ಗೊತ್ತಿಲ್ಲ ನಾನು ಮಾಡಿದ್ದು ಅವನಿಗೆ ಸಿಕ್ಕಿದೆಯೋ ಇಲ್ವೋ. ನೀನು ಪ್ರಿಯ ಪುತ್ರ, ನೀನು ಎಲ್ಲರಿಗಿಂತ ಅತ್ಯಂತ ಪ್ರೀತಿ ಪಾತ್ರನಾದವನು, ನೀನು ಮಾಡು ಅಂತ ಹೇಳ್ತಾ ಬರ್ತಾ ಎಲ್ಲರೂ ಹೇಳಿದ್ದನ್ನು ನಿನಗೊಂದ್ಸಲ ಹೇಳ್ತೀನಿ. ನಮ್ಮ ತಂದೆ ಹೇಗೆ ತೀರ್ಕೊಂಡಾಣ, ಹೇಗೆ ಅವನ ಕೊನೆ ಉಸಿರ ಹೋಯ್ತು ಅಂತಂದರೆ, ತ್ವಾಮೇವ ಶೋಚಂ ತವ ದರ್ಶನೇಪ್ಸುಃ ತ್ವಾಮೇವ ಶೋಚಂ ತವ ದರ್ಶನೇಪ್ಸುಃ ತ್ವಯ್ಯೇವ ಸಕ್ತಾಂ ಅನಿವರ್ತ್ಯ ಬುದ್ಧಿಂ ತ್ವಯಾ ವಿಹೀನಃ ತವ ಶೋಕರುಗ್ನಃ ತ್ವಯಾ ವಿಹೀನಃ
शोकरुग्णः त्वां संस्मरन् स्वर्गमवाप राजा त्वां संस्मरन् स्वर्गमवाप राजा ನಿಜವಾಗ್ಲೂ ಕಂಡವ್ರು ಹೇಳಿದ್ರು, ಅಪ್ಪ ತೀರ್ 3 ದಿನ ಆದ್ಮೇಲೋ 4 ದಿನ ಆದ್ಮೇಲೋ ನಾನು ಬಂದಿದ್ದೀನಿ. ನಮ್ಮ ತಂದೆ ತ್ವಾಮೇವ ಶೋಚನ್, ನಿನ್ನನ್ನೇ ಕುರಿತು ದುಃಖ ಪಡ್ತಾ ರಾಮ ಎಲ್ಲಿ ಹೋದ, ಎಲ್ಲಿಗೆ ಹೋದ, ಹೇಗೆ ಹೋದ ಅಂತ ಹೇಳಿ ರಾಮನ ಬಗ್ಗೆ ಶೋಕವನ್ನ ವ್ಯಕ್ತಪಡಿಸ್ತಾ ರಾಮನನ್ನು ತೋರಿಸಿ ರಾಮನನ್ನು ಕಾಣಬೇಕು, ರಾಮನನ್ನು ನೋಡಬೇಕು ಅಂತ ಹೇಳಿ ನಿನ್ನ ದರ್ಶನದ ಬಯಕೆಯಲ್ಲೇ ಇದ್ದ. ತ್ವಯ್ಯೇವ ಸಕ್ತಾಂ ಅನಿವರ್ತ್ಯ ಬುದ್ಧಿಂ, ನಿನ್ನ ಹಿಂದೆ ಬಂದ್ಬಿಡ್ತು ಅಪ್ಪನ ಮನಸ್ಸು, ಅಪ್ಪನ ಬುದ್ಧಿ. ಯಾರು ಎಷ್ಟು ಹೇಳಿದ್ರು ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಅಪ್ಪನಿಗೆ ಇಷ್ಟವೇ ಆಗಲಿಲ್ಲ. ದಶರಥ ಅದನ್ನು ಮಾಡಲೇ ಇಲ್ಲ. ತಾನು ಶರೀರದಲ್ಲಿ ಅಲ್ಲಿ ಉಳ್ಕೊಂಡು ತನ್ನ ಮನಸ್ಸು ಬುದ್ಧಿಗಳನ್ನು ನಿನ್ನ ಜೊತೆಯಲ್ಲಿ ಕಳಿಸ್ಬಿಟ್ಟ. ಅಂಥ ಸ್ಥಿತಿನಲ್ಲಿ ಅಪ್ಪ ಇದ್ದ. ತ್ವಯಾ ವಿಹೀನಃ, ನಿನ್ನ ವಿರಹ ತಂದೆಯನ್ನು ಕಾಡಿತು. ರಾಮ ಇಲ್ಲ, ರಾಮ ಹೋದ, ನಾನಿನ್ನು ಬದುಕೋಲ್ಲ ಅನ್ನೋಂಥ ಸಂಕಟದಲ್ಲಿ ನಿನ್ನ ವಿರಹದಲ್ಲಿ ಅಪ್ಪ ಬೆಂದು ಬಿಟ್ಟ. ಅಪ್ಪನಿಗೆ ಹತ್ತಿದ ರೋಗ ಯಾವುದು? ಬೇರೆ ಯಾವ ಎಲ್ಲ ರೋಗಕ್ಕೂ ಆ ಪಂಡಿತರ ಹತ್ರ ಔಷಧಿ ಇದ್ದಿತ್ತು, ಬಹುಶಃ ಇದ್ದಿತ್ತು. ಆದರೆ ರಾಮ ಇಲ್ಲ ಅನ್ನುವಂಥ ರೋಗ ಇದೆಯಲ್ಲ, ಇದು ರಾಮ ಬಂದೇ ಆಗಬೇಕು ಇದರ ಪರಿಹಾರ. ಹಾಗಾಗಿ ತವ ಶೋಕ ರೋಗಣ, ನೀನಿಲ್ಲ ಅನ್ನೋಂಥ ಕಾಯಿಲೆನಲ್ಲಿ ಅವನು ಬಳಲಿ ಬೆಂಡಾಗಿ ತ್ವಾಂ ಸಂಸ್ಮರನ್, ರಾಮ 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 ಅಂಥೇಳಿ ನಿನ್ನನ್ನೇ ಸ್ಮರಣೆ ಮಾಡ್ತಾ ಅಸ್ತಮಿತ ಪಿತಾತೆ. ಸೂರ್ಯವಂಶದ ರಾಜ, ಸೂರ್ಯ ಮುಳುಗಬೇಕು, ಅಸ್ತಂಗತ ಆಗಬೇಕು. ನಮ್ಮ ತಂದೆನೂ ಅಸ್ತಂಗತ ಆಗ್ಬಿಟ್ಟ. ಆ ಕೀರ್ತಿ ಸೂರ್ಯನ ಆ ಮುಳುಗೋ ಅಂಥದ್ದು ಹೀಗಾಯ್ತು ಅಂಥೇಳಿ ಎಲ್ಲ ಜನ ಹೇಳಿದ್ರು ಅಂಥೇಳಿ ಭರತ ರಾಮನಿಗೆ ವರದಿಯನ್ನು ಕೊಡ್ತಾನೆ. ರಾಮ ತಂದೆಗೆ ಕೊಡಬೇಕಾಗಿರುವಂಥ ಎಲ್ಲ ಅಂತಿಮ ಕರ್ತವ್ಯಗಳನ್ನು ಮಾಡಿ ಎಲ್ಲವನ್ನು ಮಾಡಿದ ಮೇಲೆ ಮತ್ತೆ ಒಟ್ಟಿಗೆ ಸೇರಿದ್ದಾರೆ ಎಲ್ಲರೂ. ಕಿಮೇತದಿಚ್ಛೇಯಮಹಂ ಶ್ರೋತುಂ ಪ್ರವ್ಯಾಹೃತಂ ತ್ವಯಾ ಯಸ್ಮಾತ್ ತ್ವಮಾಗತೋ ದೇಶಂ ಇಮಂ ಚೀರ ಜಟಾಜಿನೀ ಕಿಂ ನಿಮಿತ್ತಮಿಮಂ ದೇಶಂ ಕೃಷ್ಣಾಜೀನ ಜಟಾಧರಃ ಹಿತ್ವಾ ರಾಜ್ಯಂ ಪ್ರವಿಷ್ಟಸ್ತ್ವಂ ತತ್ಸರ್ವಂ ವಕ್ತುಮರ್ಹಸಿ. ಇತ್ಯುಕ್ತಃ ಕೈಕೇಯಿ ಪುತ್ರಃ ಕಾಕುತ್ಸೇನ ಮಹಾತ್ಮನಾ ಪ್ರಗೃಹ್ಯ ಬಲವದ್ಭೂಯಃ ಪ್ರಾಂಜಲಿರ್ವಾಕ್ಯಮಬ್ರವೀತ್. ಭರತ, ಅಲ್ಲ, ನಾನು ನಿಜವಾಗ್ಲೂ ನಿನ್ನ ಹತ್ರ ಕೇಳಬೇಕು, ನೀನು ಇಲ್ಲಿಗೆ ಕಾಡಿಗೆ ಯಾಕೆ ಬಂದೆ? ನನ್ನ ಮನಸ್ಸಿಗೆ ಇದೊಂದು ವಿಶೇಷವಾಗಿ ಕಾಡ್ತಾ ಇದೆ. ಯಾವ ಕಾರಣದಿಂದ ನೀನು ಅಯೋಧ್ಯೆಯನ್ನು ಬಿಟ್ಟು ಇಲ್ಲಿಗೆ ಬಂದಿದೀಯಾ? ನಾನು ಲಕ್ಷ್ಮಣ ಇಲ್ಲೇ ಇದ್ದೀವಿ, ತಂದೆಯವರು ಇಲ್ಲ, ನೀನು ಭರತ ಇಬ್ಬರು ಇಲ್ಲಿಗೆ ಬಂದಾಗ ಅಯೋಧ್ಯೆಯಲ್ಲಿ ರಾಜನೂ ಇಲ್ಲ, ರಾಜಕುಮಾರರೂ ಇಲ್ಲ, ಯಾರೂ ಇಲ್ಲ. ಈಗ ಅಯೋಧ್ಯೆ ಅನಾಯಕ. ಆ ಸ್ಥಿತಿಯಲ್ಲಿ ಅಯೋಧ್ಯೆಯನ್ನು ಬಿಟ್ಟು ಯಾಕೆ ಬಂದೆ? ನೀನು ಬರಬಹುದಾ?
ನೀನು ಇಲ್ಲಿಗೆ ಬರಬಾರ್ದಿತ್ತು, ಹೀಗೆ ಬಂದ್ಬಿಟ್ಟಿದೀಯಲ್ಲ, ಇಲ್ಲಿಗೆ ಯಾಕೆ ಓಡೋಡಿ ಬಂದೆ? ಇದಕ್ಕೇನು ಕಾರಣ? ಮತ್ತೆ ನೀನು ರಾಜ ಆಗ್ಬೇಕಾಗಿರೋನು, ರಾಜ ಆಗಿರೋನು ಹೇಗಿರಬೇಕು? ಪಟ್ಟೆ ಪೀತಾಂಬರ ಉಟ್ಕೊಂಡಿರ್ಬೇಕು, ರಾಜ ಲಾಂಛನಗಳ ಆಭರಣಗಳು ಮೈಮೇಲಿರಬೇಕು, ತಲೆ ಮೇಲೆ ಕಿರೀಟ ಇರಬೇಕು, ಒಳ್ಳೆ ನಾರ್ಮಡಿ ಉಟ್ಟು ಜಟೆ ಕಟ್ಟಿಲಿ ಬಂದ್ಬಿಟ್ಟಿದೆಯಿಲ್ಲ, ಇದೇನು ಕಥೆ ಇದು? ಸ್ವಲ್ಪ ಸರಿಯಾಗಿ ಹೇಳು, ಏನಾಗಿದೆ ಹೇಳು, ಯಾಕೆ ಹೀಗೆ ಬಂದಿದೆ ಹೇಳು. ಈ ಥರ ನೀನು ಬಂದಿದ್ದು ನನಗೇನೋ ಉಚಿತವಾಗಿ ಕಾಣ್ತಾ ಇಲ್ಲ ಅಂತ ರಾಮ ಹೇಳಿದಾಗ ಭರತ ಎದ್ದು ನಿಂತು ರಾಮನಿಗೆ ಹೇಳ್ತಾ ಇದ್ದಾನೆ, ನಿನಗೆ ಗೊತ್ತಿರುವಂಥದ್ದೇ, ನಮ್ಮ ತಾಯಿ ಕೇಳಿದ್ದು, ತಂದೆ ಮಾಡಿದ್ದು. ಸ್ತ್ರೀಯ ನಿಯುಕ್ತ ಕೈಕೇಯ ಮಮ ಮಾತ್ರ ಪರಂತಪ. ಸ್ತ್ರೀಯ ನಿಯುಕ್ತ ಕೈಕೇಯ ಮಮ ಮಾತ್ರ ಪರಂತಪ. ಚಕಾರ ಸುಮಹತ್ ಪಾಪಂ ಇದಮಾತ್ಮಾ ಯಶೋಹರಂ. ತಸ್ಯ ಮೇ ದಾಸಭೂತಸ್ಯ ಪ್ರಸಾದಂ ಕರ್ತುಮರ್ಹಸಿ. ಅಭಿಷಿಂಚಸ್ವ ಚಾದೈವೋ ರಾಜ್ಯೇನ ಮಘವಾನಿವ. ಅಭಿಷಿಂಚಸ್ವ ಚಾದೈವ ರಾಜ್ಯೇನ ಮಘವಾನಿವ. ರಾಮ, ನನ್ನ ತಾಯಿ ಕೈಕೇಯಿ ಎಷ್ಟಾದರೂ ಸ್ತ್ರೀ, ಮಗನಿಗಾಗಿ ರಾಜ್ಯ ಕೊಡು ಅಂತ ಕೇಳಿದ್ಲು, ನಿನಗೆ ವನವಾಸವನ್ನು ಕೇಳಿದ್ಲು ಅಂಥೇಳಿ ನಮ್ಮ ತಂದೆ ದಶರಥ ದೀರ್ಘವಾಗಿ ರಾಜಾಡಳಿತ ಮಾಡಿ ಯಜ್ಞಯಾಗಾದಿಗಳನ್ನು ಮಾಡಿ ತನ್ನ ಪೌರುಷ ವಿಕ್ರಮಗಳಿಂದ ಯಶಸ್ಸನ್ನು, ಕೀರ್ತಿಯನ್ನು, ಪುಣ್ಯವನ್ನು ಎಲ್ಲವನ್ನೂ ಸಂಪಾದಿಸಿದ್ದ. ಆ ತಾಯಿ ಕೇಳಿದ್ಲು ಈ ಮಗನಿಗೆ ಕೊಡು ಅಂತ, ಅವನು ಕೊಟ್ಟುಬಿಟ್ಟ. ಎಲ್ಲವೂ ದಂಡವಾಗಿ ಹೋಯಿತು, ಎಲ್ಲವೂ ವ್ಯರ್ಥವಾಗಿ ಹೋಯಿತು. ಆ ಸಂಪಾದಿಸಿದಂಥ ಯಶಸ್ಸು ಮಣ್ಣು ಮುಕ್ಕಿತು, ಆ ಕೀರ್ತಿನೂ ಹಾರೋಯ್ತು. ಇಂಥ ಕೆಲಸವನ್ನು ನನ್ನ ತಾಯಿ ಮಾಡಿಬಿಟ್ಟಿದ್ದಾಳೆ. ನಮ್ಮ ತಂದೆಯ ಗೌರವ, ನಮ್ಮ ವಂಶದ ಗೌರವ ಎಲ್ಲವೂ ನಾಶವಾಗಿಬಿಟ್ಟಿದೆ. ನಾನು ನಿನ್ನ ಹತ್ರ ಒಬ್ಬ ದಾಸನಾಗಿ, ಒಬ್ಬ ಸೇವಕನಾಗಿ ಬಂದ್ಬಿಟ್ಟಿದ್ದೀನಿ. ನಿಜವಾಗಲೂ ರಾಜನಾಗಿ ಬಂದಿಲ್ಲ, ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳಕ್ಕೆ ಬಂದಿದ್ದೀನಿ. ದಯವಿಟ್ಟು ಮನಸ್ಸನ್ನು ದೊಡ್ಡದು ಮಾಡ್ಕೋ, ವಿಶಾಲ ಮಾಡ್ಕೋ. ಮನಸ್ಸಿನಲ್ಲಿ ಯಾವ ಕಲ್ಮಶವೂ ಇಲ್ಲದ ಹಾಗೆ, ಬೇಸರವೂ ಇಲ್ಲದ ಹಾಗೆ ನನ್ನ ಬಗ್ಗೆ ನೀನು ಕರುಣೆಯನ್ನು ತೋರಿ, ಪ್ರಸಾದವನ್ನು ತೋರಿ ನೀನು ಅಯೋಧ್ಯೆಗೆ ರಾಜನಾಗು. ಅಭಿಷಿಂಚಸ್ವ, ಅಯೋಧ್ಯೆಗೆ ರಾಜನಾಗಲಿಕ್ಕೆ ಪಟ್ಟಾಭಿಷೇಕ ಮಾಡ್ಕೋ. ಈ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದೀನಿ. ನಮ್ಮ ತಂದೆಯ ಕೀರ್ತಿ, ಯಶಸ್ಸು ಎಲ್ಲವನ್ನು ನಾವು ಕಾಪಾಡಬೇಕಾಗಿದೆ ಅಂತ ಹೇಳಿ ಭರತ ಉತ್ತರವನ್ನು ಕೊಡ್ತಾ ಇದ್ದಾನೆ. ರಾಮನಿಗೆ ಮುಂದುವರಿಸ್ತಾನೆ. ಯೇಭಿಶ್ಚ ಸಚಿವೈ ಸಾರ್ಧಂ ಯೇಭಿಶ್ಚ ಸಚಿವೈ ಸಾರ್ಧಂ ಶಿರಸಾ ಯಾಚಿತೋ ಮಯಾ ಭ್ರಾತುಃ ಶಿಷ್ಯಸ್ಯ ದಾಸಸ್ಯ ಪ್ರಸಾದಂ ಕರ್ತುಮರ್ಹಸಿ. ಪ್ರಸಾದಂ ಕರ್ತುಮರ್ಹಸಿ. ಕುಲೀನಃ ಸತ್ವಸಂಪನ್ನಃ ತೇಜಸ್ವಿ ಚರಿತೋ ವ್ರತಃ ರಾಜ್ಯಹೇತೋ ಕಥಂ ಪಾಪಂ ಆಚರೇತ್ ವರ್ಧಿತೋ ಜನಃ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ,
ನೋಡು, ಅಯೋಧ್ಯೆಯ ಮಂತ್ರಿ ಮಂಡಲ ಸಚಿವರು ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಅಷ್ಟೂ ಜನ ಇದೇ ಬಯಕೆಯನ್ನ, ಇದೇ ಪ್ರಾರ್ಥನೆಯನ್ನ, ಇದೇ ವಿನಂತಿಯನ್ನು ಹೊತ್ತು ಬಂದಿದ್ದಾರೆ. ನೀನು ಅಯೋಧ್ಯೆಗೆ ಬರಬೇಕು, ನೀನೇ ರಾಜ ಆಗಬೇಕು. ಪುರಪ್ರಮುಖರೆಲ್ಲ ಬಂದಿದ್ದಾರೆ, ಸೇನಾಧಿಪತಿಗಳೆಲ್ಲ ಬಂದಿದ್ದಾರೆ, ಅವರೆಲ್ಲರನ್ನೂ ಕರ್ಕೊಂಡು ಬಂದಿದ್ದೀನಿ. ನೀನು ಅವರೆಲ್ಲರನ್ನು ಕೇಳಿ ಅಯೋಧ್ಯೆಗೆ ಬರಬೇಕಾಗಿದೆ. ಅವರೆಲ್ಲರಿಗೂ ನೀನೇ ರಾಜ ಆಗಬೇಕು ಅಂತಿದೆ. ನಾನು ನಿನಗಿಂತ ಸಣ್ಣವನು. ನೀನು ಈಗ ತಂದೆ ಇಲ್ಲ, ತಂದೆ ಸ್ಥಾನದಲ್ಲೂ ಇದೀಯಾ. ಹಾಗಾಗಿ ನೀನು ಗುರು ಆದಮೇಲೆ ನಾನು ಶಿಷ್ಯ. ಶಿಷ್ಯನ ವಿನಂತಿ. ನೀನು ಅಣ್ಣ, ನಾನು ತಮ್ಮನ ಪ್ರಾರ್ಥನೆ. ನೀನು ರಾಜ, ನಾನು ದಾಸನ ಮನವಿ. ಇದೆಲ್ಲವನ್ನು ನಿನ್ನ ಕಾಲಿಗೆ ಇಡ್ತಾ ಇದ್ದೀನಿ. ಇದನ್ನು ಒಪ್ಕೊಂಡು ದೊಡ್ಡ ಮನಸ್ಸಿನಿಂದ ನೀನು ಇದನ್ನು ಆಯಿತು ಅಂತ ಹೇಳಬೇಕು, ಬರ್ತೀನಿ ಅಂತ ಹೇಳಬೇಕು. ಸಮಾಧಾನ ಮಾಡಿಕೊಂಡು ನಮ್ಮ ಜೊತೆ ನೀನು ಅಯೋಧ್ಯೆಗೆ ಬಂದು ರಾಜ ಆಗಲೇಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಳಕ್ಕೆ ಬಂದಿದ್ದೀವಿ. ನಾನೇ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಭರತ ಹೇಳ್ತಾ ಇದ್ದಾನೆ. ರಾಮನಿಗೆ ಸಂತೋಷವಾಯಿತು, ಮುಖ ಅರಳಿತು, ದೊಡ್ಡ ನಗುವನ್ನು ನಕ್ಕಿಬಿಟ್ಟ. ಭರತನ ಹೆಗಲನ್ನು ತಟ್ಟಿ, ಬೆನ್ನನ್ನು ತಟ್ಟಿ, ಬಲ ಭರತ, ಈ ಮಾತನ್ನು ನೀನು ಹೇಳದೇ ಇದ್ರೆ ನನಗೆ ಬೇಸರ ಆಗ್ತಿತ್ತು. ಈಗ ಹೇಳಿದೆಯಲ್ಲ, ನಮ್ಮ ಕುಲಕ್ಕೆ ಒಪ್ಪುವಂಥ ಮಾತನ್ನು ಆಡದೆ, ನಮ್ಮ ಇಕ್ಷ್ವಾಕು ವಂಶ ಮೆಚ್ಚುವಂಥ, ಎಲ್ಲರೂ ಇಕ್ಷ್ವಾಕು ವಂಶದಲ್ಲಿ ಭರತ ಹೀಗೆ ಅಂಥೇಳಿ ಅವರು ಸಂತೋಷ ಪಡುವಂಥ, ಹೆಮ್ಮೆ ಪಡುವಂಥ ಮಾತು ಹೇಳಿದೆಯಲ್ಲ, ಒಪ್ಕೊಂಡೆ ನಿನ್ನ ಮಾತನ್ನು. ಇಂಥ ಸೂರ್ಯ ವಂಶದಲ್ಲಿ ಹುಟ್ಟಿ ಒಳ್ಳೆಯ ಕುಲದಲ್ಲಿ ಹುಟ್ಟಿದವನು ಯಾವ ಮಾತಾಡಬೇಕೋ ಆ ಮಾತನ್ನು ಆಡದೆ, ಮನಸ್ಸಿನಲ್ಲಿ, ಆತ್ಮದಲ್ಲಿ, ವಿದ್ಯೆಯಲ್ಲಿ ಯಾರು ಸತ್ವಶಾಲಿಯಾಗಿರ್ತಾನೋ, ಸಂಪನ್ನಯುಕ್ತನಾಗಿರ್ತಾನೋ ಅವನು ಯಾವ ಮಾತನ್ನು ಆಡಬೇಕೋ ಅದನ್ನು ಹೇಳದೆ, ತೇಜಸ್ವಿಯಾಗಿರುವಂಥ ಒಬ್ಬ ಯುವಕ, ಒಬ್ಬ ಕ್ಷತ್ರಿಯ, ಅವನ ವಿದ್ಯೆಯಿಂದ, ಅವನ ಪರಾಕ್ರಮದಿಂದ ಅವನಿಗೆ ತೇಜಸ್ ಬಂದಿದೆ. ಅದಕ್ಕಾಗಿ ಅವನ ಹೇಳಿದ್ದಾನೆ. ಸರಿಯಾಗಿ ಹೇಳಿದೀಯಾ, ಎಲ್ಲವೂ ಹೊಂದುತ್ತಾ ಇದೆ ನನ್ನ ತಮ್ಮ ಭರತ ಅಂತ ಅಂದ್ಕೊಳ್ಳೋದಕ್ಕೆ ಇವತ್ತು ನನಗೆ 100ಕ್ಕೆ 100 ಹೆಮ್ಮೆ. ಎಂಥ ಮಾತಾಡದೆ ಭರತ. ನಮ್ಮ ವಂಶದಲ್ಲಿ ಇಂಥವರೇ ಎಲ್ಲರೂ ಹುಟ್ಟಿರೋರು, ಯಾರೂ ಸಹ ಸಣ್ಣ ಬುದ್ಧಿಯವರು ಹುಟ್ಟಲೇ ಇಲ್ಲ. ಚರಿತ ವ್ರತ, ನಮ್ಮ ವಂಶದ ಚರಿತ್ರೆಯೇ ಹೀಗಿದೆ, ನೀನು ಅದನ್ನೇ ವ್ರತವಾಗಿ ಹಿಡ್ಕೊಂಡು ಸಾಗಿಸ್ತಾ ಇದೀಯಾ ಅಂತ. ಇಕ್ಷ್ವಾಕು ವಂಶದಲ್ಲಿ, ಸೂರ್ಯವಂಶದಲ್ಲಿ ಮಾತು ಕೊಟ್ಟರೆ ತಪ್ಪಲ್ಲ, ಪ್ರಾಣ ಹೋದ್ರೂ ಬಿಡೋಲ್ಲ, ಮಾತನ್ನು ಉಳಿಸ್ಕೋತಾರೆ ಅಂತ. ಅದು ಚರಿತ್ರೆ, ಇಕ್ಷ್ವಾಕು ವಂಶದ ಚರಿತ್ರೆ. ಶೀಲ, ಚಾರಿತ್ರ್ಯ ಅಂತ 2 ಶಬ್ದ. ಶೀಲ ಅಂತಂದರೆ ದಶರಥನಿಗೆ ಮುಖ್ಯ 3 ರಾಣಿಯರು, ಇನ್ನು 300 ಬೇರೆ ರಾಣಿಯರು. ಅವನಿಗೆ ಅಷ್ಟು ಜನ ಪತ್ನಿಯರು. ರಾಮನಿಗೆ ಒಬ್ಬಳೇ ಪತ್ನಿ. ಇದು ಶೀಲ. ಶೀಲ ಅಂತ ಅನ್ನೋದು ಆ ವ್ಯಕ್ತಿ ತನ್ನ ನಡವಳಿಕೆಯಲ್ಲಿ ತಾನು ತೋರಿಸೋದು, ಅದು ಇನ್ನೊಬ್ಬರಿಗೆ ಇರಬೇಕು ಅಂತಿಲ್ಲ. ಚಾರಿತ್ರ್ಯ ಅಂತಂದ್ರೆ ಆ ವಂಶದಲ್ಲಿ ನಡ್ಕೊಂಬಂದಿರಬೇಕು. ನೀನು ನಮ್ಮ ವಂಶದಲ್ಲಿ ನಡ್ಕೊಂಬಂದಿದ್ದನ್ನು ತೋರಿಸ್ತಾ ಇದ್ದೀಯಾ, ನಿನ್ನ ಶೀಲವನ್ನು ತೋರಿಸ್ತಾ ಇದೀಯಾ. ನಿನ್ನಂಥವನು, ನನ್ನ ತಮ್ಮ ಭರತ, ಒಂದು ರಾಜ್ಯದ ಅಧಿಕಾರಕ್ಕೆ ಪಾಪ ಮಾರ್ಗವನ್ನು ಹಿಡಿತಾನೆ ಅಂತ ಹೇಳಿ ನಿನ್ನಂಥವನು ಯಾರೋ ಹೇಳ್ತಾರೆ, ಸರಿಯಾಗಿ ಹೇಳ್ತಾ ಇದೀಯಾ ಅಂಥೇಳಿ ರಾಮ ಭರತನನ್ನು ಹೊಗಳ್ತಾ ಇದ್ದಾನೆ. ಭರತ, ನೀನೇನೋ ಹೇಳಿದ್ಯಲ್ಲ, ನಿನ್ನ ಬಗ್ಗೆ ನನಗೇನಾದರೂ ಒಂಚೂರಾದರೂ ಅಸಮಾಧಾನ ಇದ್ದಿತ್ತು ಅಂತ ಹೇಳ್ತೀನಿ ಕೇಳು. ನ ದೋಷಂ ತ್ವಯಿ ಪಶ್ಯಾಮಿ ಸೂಕ್ಷ್ಮಮಪ್ಯರಿಸೂದನ ನ ಚಾಪಿ ಜನನೀಂ ಬಾಲ್ಯಾತ್ ತ್ವಂ ವಿಗರ್ಹಿತುಮರ್ಹಸಿ ಯಾವತ್ ಪಿತರಿ ಧರ್ಮಜ್ಞೇ ಗೌರವಂ ಲೋಕಸತ್ಕೃತಂ ತಾವದ್ಧರ್ಮಂ ಭೃತಾಂ ಶ್ರೇಷ್ಠಂ ಜನನ್ಯಾಮಪಿ ಗೌರವಂ ಏತಾಭ್ಯಾಂ ಧರ್ಮಶೀಲಾಭ್ಯಾಂ ವನಂ ಗಚ್ಚತಿ ರಾಘವ ಮಾತಾಭ್ಯಾಂ ಪಿತೃಭ್ಯಾಂ ಉಕ್ತೋಹಂ ಕಥಂ ಅನ್ಯತ್ ಸಮಾಚರೇ. ಭರತ, ನಿನ್ನ ಮನಸ್ಸಿನಲ್ಲಿ ಅಣ್ಣನಿಗೆ ಯಾವ ಅಸಮಾಧಾನ ಇದೆಯೋ ಅಂಥೇಳಿ ಒಂದು ಸ್ವಲ್ಪವೂ ಸಂದೇಹವನ್ನು, ಭಯವನ್ನು, ಅನುಮಾನವನ್ನು ಇಟ್ಕೋಬೇಡ.
ನನ್ನ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಒಂದು ಅಣುವಿನಷ್ಟು ಬೇಸರ ಇಲ್ಲ, ದುಃಖ ಇಲ್ಲ. ಯಾವ ರೀತಿಯಲ್ಲೂ ಭರತ ಹೀಗೆ ಮಾಡಿಬಿಟ್ಟ ಅಥವಾ ಹೀಗೆ ಕಾರಣ ಆಗಿಬಿಟ್ಟ ಅಂಥೇಳಿ ನಾನು ಅಂದ್ಕೊಂಡಿಲ್ಲ, ಅಂದ್ಕೊಳ್ಳೋದು ಇಲ್ಲ. ಈಗ ತಾನೇ ನೀನು ಹೇಳಿದ್ಯಲ್ಲ, ನಮ್ಮ ತಾಯಿ ನಮ್ಮ ತಂದೆಯ ಕೀರ್ತಿ ಯಶಸ್ಸು ಎಲ್ಲವನ್ನೂ ಹಾಳು ಮಾಡಿಬಿಟ್ಲು ಅಂತ. ನಾನು ಹೇಳ್ತೀನಿ ಕೇಳು, ಇದೇ ಕೊನೆ ಆಗಬೇಕು. ಇನ್ನೊಮ್ಮೆ ನಮ್ಮ ತಾಯಿ ಹೀಗೆ ಮಾಡಿಬಿಟ್ಲು ಅಂಥೇಳಿ ಕೈಕೇಯಿ ಬಗ್ಗೆ ಯಾವುದೇ ರೀತಿಯ ನಿಂದನೆಯ ಮಾತನ್ನು ನೀನು ಆಡಕೂಡ್ದು, ಆಡಬೇಡ, ಅದನ್ನು ಇಲ್ಲಿಗೆ ಬಿಟ್ಬಿಡು. ಈಗ ತಂದೆಯ ಬಗ್ಗೆ ನಿನಗೆ ಯಾವ ಗೌರವ, ಈಗಲೂ ಯಾವ ಶ್ರದ್ಧೆ ಉಳ್ಕೊಂಡಿದೆಯೋ ಇಟ್ಕೊಂಡಿದೆಯೋ ಅದೇ ರೀತಿಯ ಅದೇ ಪ್ರಮಾಣದ ಅಷ್ಟೇ ಮಟ್ಟಿನ ಶ್ರದ್ಧೆ, ಗೌರವ, ಪ್ರೀತಿಯನ್ನು ತಾಯಿಯ ಬಗ್ಗೆಯೂ ಇಟ್ಕೋಬೇಕು, ಹಾಗೆ ಅವಳ ಜೊತೆಯಲ್ಲಿ ನೀನು ನಡ್ಕೋಬೇಕು. ಇದು ನಾನು ನಿನಗೆ ಹೇಳ್ತಾ ಇರುವಂಥದ್ದು. ಈಗ ನನಗೆ ಹೇಳಿದೆಯಲ್ಲ, ಅಯೋಧ್ಯೆಗೆ ಬಂದ್ಬಿಡು, ರಾಜ ಆಗ್ಬಿಡು ಅಂತ ಹೇಳ್ತೀನಿ. ನನಗೂ ತಂದೆ ತಾಯಿಯರ ಬಗ್ಗೆ ಇದೇ ಪ್ರೀತಿ, ಇದೇ ಗೌರವ, ಇದೇ ಶ್ರದ್ಧೆ ಇದೆ. ತಂದೆ ತಾಯಿ ಇಬ್ಬರೂ ಹೇಳಿದ್ದಾರೆ, ವನಂ ಗಚ್ಚೇತಿ ರಾಘವ, ರಾಮ ನೀನು ಕಾಡಿಗೆ ಹೋಗು ಅಂತ ಹೇಳಿದ್ದಾರೆ. ಇಬ್ಬರೂ ಹೇಳಿದ್ದಾರೆ, ಒಬ್ಬಳಲ್ಲ, ಇಬ್ಬರೂ ಹೇಳಿದ್ದಾರೆ. ಇವರಿಬ್ಬರೂ ಹೇಳಿರೋದನ್ನು ನಾನು ಅದನ್ನು ಸುಳ್ಳು ಮಾಡಿ ಅದನ್ನು ನಿರಾಕರಿಸಿ ಬೇರೆ ರೀತಿಯಲ್ಲಿ ನಡ್ಕೊತಾ ಇದೆಯಲ್ಲ, ಹೇಗೆ ನಡ್ಕೊಳ್ಳಿ, ಹೇಗೆ ಸಾಧ್ಯ? ಅದು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಅಂಥೇಳಿ ನೀನೇ ಯೋಚನೆ ಮಾಡು ಅಂಥೇಳಿ ರಾಮ ಮಾತನ್ನು ಮುಂದುವರಿಸಿದ. ಉವಾಚ ಭರತಶ್ಚಿತ್ರಂ ಧಾರ್ಮಿಕೋ ಧಾರ್ಮಿಕಂ ವಚಃ ಕೋ ಹಿ ಸ್ಯಾದೀದೃಶೋ ಲೋಕೆ ಕೋ ಹಿ ಸ್ಯಾದೀದೃಶೋ ಲೋಕೆ ಯಾದೃಶಸ್ತ್ವಂ ಅರಿಂದಮಾ ಯಥಾಮೃತಸ್ತಥಾ ಜೀವನ್ ಯಥಾ ಸತಿ ತಥಾ ಸತಿ ಯಸ್ಯೇಷ ಬುದ್ಧಿಲಾಭಃ ಯಸ್ಯೇಷ ಬುದ್ಧಿಲಾಭಃ ಸ್ಯಾತ್ ಪರಿತಪ್ಯೇನ ಕೇನ ಸಹ. ಅಣ್ಣ, ನಿಜವಾಗಲೂ ನೀನು ಎಷ್ಟು ದೊಡ್ಡವನು. ನಿನ್ನ ಆಳ, ನಿನ್ನ ಅಗಲ, ಇದನ್ನು ತಿಳ್ಕೊಳ್ಳೋದಕ್ಕೆ ನಮ್ಮಂತಹ ಸಾಮಾನ್ಯರಿಂದ ಸಾಧ್ಯವೇ? ತುಂಬ ಸಹಜವಾಗಿ, ಏನೂ ಇಲ್ಲ, ಏನೂ ಆಗೇ ಇಲ್ಲ ಅನ್ನೋಂಥ ರೀತಿಯಲ್ಲಿ ಸಹಜವಾಗಿ ಹೇಳಿಬಿಟ್ಟಿಲ್ಲ. ಇದು ನಿನಗೆ ಮಾತ್ರ ಸಹಜ, ರಾಮನಿಗೆ ಮಾತ್ರ ಸಹಜ, ಉಳಿದವರಿಗಲ್ಲ. ನೀನು ಹೇಗಿದೀಯ ನೋಡು. ಸತ್ತವನ ವಿಷಯದ ಬಗ್ಗೆ ಏನಾದರೂ ಬೇಜಾರಿದ್ದರೆ ಅವನೇ ಹೋಗಾಯಿತು, ಇನ್ನು ಅವನ ಬಗ್ಗೆ ಸಿಟ್ಟು ಕೋಪ ಇಟ್ಕೊಂಡು ಏನು ಮಾಡಬೇಕು ಅಂಥೇಳಿ ಮರೆಯೋದು ಉಂಟು, ಮರೀತಾರೆ. ಅಕಸ್ಮಾತ್ ಮನಸ್ಸಿಗೆ ಬಂದರು, ಈಗ ಅವನೇ ಇಲ್ವಲ್ಲ, ಇನ್ಯಾಕೆ ಆ ಮಾತು ಅಂಥೇಳಿ ಅವ್ರಿಗೆ ಅವರೇ ಸಮಾಧಾನ ಮಾಡ್ಕೋತಾರೆ. ಯಾಕೆಂದ್ರೆ ಮೃತಃ ಹೋಗಿಬಿಟ್ಟಿದ್ದಾನೆ ಅಂತ. ನೀನಿದೆಯಲ್ಲ, ಇರೋರ ಬಗ್ಗೆನೂ ಅದೇ ಭಾವನೆ ಇಟ್ಕೊಂಡ್ಬಿಡ್ತೀಯ. ಒಂದು ಅಪಕಾರ ಆದರೂ, ಒಂದು ತಪ್ಪಾದರೂ, ಒಂದು ತೊಂದರೆ ಆದರೂ ಅವರ ಬಗ್ಗೆನೂ ನೀನು ಅದೇ ಥರ ಉದಾಸೀನ ಭಾವದಿಂದ ಇದ್ದು ಅವರಿಂದ ಏನೂ ತೊಂದರೆ ಆಗೇ ಇಲ್ಲ ಅನ್ನೋಂಥ ರೀತಿಯಲ್ಲಿ ನೀನು ವರ್ತನೆ ಮಾಡಿಬಿಡ್ತೀಯ. ಇರೋ ವಿಷಯ, ಇಲ್ಲದೆ ಇರೋ ವಿಷಯ. ನಮ್ಮ ಹತ್ರ ಕೋಟಿ ರೂಪಾಯಿ ಇಲ್ಲ, ಬೇಡ ಬಿಡು, ಟ್ಯಾಕ್ಸ್ ಕಟ್ಟೋದೇ ತಪ್ಪು, ಬೇಡ ಆ ಕೋಟಿ ರೂಪಾಯಿ ಅಂತ ಅಂದ್ಕೊಳ್ಬಹುದು. ಆದರೆ ಕೋಟಿ ರೂಪಾಯಿ ಇದ್ದವನಿಗೆ ಆ ಕೋಟಿ ರೂಪಾಯಿ ತಪ್ಪು ಬಿಟ್ರೆ, ನಿನಗೆ ಅಯೋಧ್ಯೆ ಸಿಗಬೇಕಾಗಿತ್ತು, ನೀನು ಯುವರಾಜ ಆಗಬೇಕಾಗಿತ್ತು. ನಾನು ಬಿಡೋದು ದೊಡ್ಡದಲ್ಲ, ಹೇಗೂ ನಾನು ಎರಡನೇ ಮಗ, ನಾನು ಬಿಡೋದು ದೊಡ್ಡದಲ್ಲ. ನೀನು ಮೊದಲನೇವನು, ನೀನು ಅಧಿಕಾರಿ ಆಗಿದ್ದವನಿಗೆ ಅದು ತಪ್ಪುದಾಗಲು ನನಗೇನೂ ಆಗಲೇ ಇಲ್ಲ ಅಂತ ಸಹಜವಾಗಿ ನೀದಿದೆಯಲ್ಲ. ಇಂಥ ಮನಸ್ಸು, ಇಂಥ ಬುದ್ಧಿ, ಇಂಥ ಮಾನಸಿಕ ಸಂತುಲನೆ ಇರೋವನಿಗೆ ಯಾವುದು ತಾನೇ ಕಷ್ಟ ಕೊಡುತ್ತೆ, ಅವನಿಗೆ ಯಾವುದರಿಂದ ತಾನೇ ಅವನಿಗೆ ನಷ್ಟ ಆಗತ್ತೆ, ಅವನಿಗೆ ಯಾವುದರಿಂದ ತಾನೇ ಅವನಿಗೆ ಕೋಪ ಬರುತ್ತೆ.
ಅಂಥೇಳಿ ಪ್ರಶ್ನೆ ಮಾಡಿ, ಅಣ್ಣ ಹಾಗೆ ಅಂಥೇಳಿ ನೀನು ಇಲ್ಲೇ ಇದ್ಬಿಡು, ನಾನೇ ಹೋಗ್ತೀನಿ ರಾಜ್ಯಕ್ಕೆ, ಅಯೋಧ್ಯಕ್ಕೆ ಅಂತ ಅದನ್ನು ಒಪ್ಕೊಳ್ಳೋದಕ್ಕೆ ನನಗೆ ಮನಸ್ಸಿಲ್ಲ. ಪ್ರೋಷಿತೆ ಮಯ್ಯತ್ ಪಾಪಂ ಮಾತ್ರ ಮತ್ಕಾರಣಾತ್ ಕೃತಂ ಕ್ಷುದ್ರಯಾ ತದನಿಷ್ಟಂ ಮೇ ಪ್ರಸೀದತು ಪ್ರಸೀದತು ಭವಾನ್ ಮಮ. ತಾತಸ್ಯ ಯದತಿಕ್ರಾಂತಂ ಪ್ರತ್ಯಾಹರತು ತದ್ಭವಾನ್ ಪಿತುರ್ಹಿ ಸಮತಿಕ್ರಾಂತಂ ಪುತ್ರೋ ಯಸ್ಸಾಧು ಮನ್ಯತೆ. ಪಿತುರ್ಹಿ ಸಮತಿಕ್ರಾಂತಂ ಪುತ್ರೋ ಯಸ್ಸಾಧು ಮನ್ಯತೆ. ತದಪತ್ಯಂ ಮತಂ ಲೋಕೆ ವಿಪರೀತಮತೋನ್ಯಥಾ ತದಪತ್ಯಂ ಭವಾನಸ್ತು ಮಾ ಭವಾನ್ ದುಷ್ಕೃತಂ ಪಿತುಃ. ಭರತನಿಗಾಗಿ, ತನ್ನ ಮಗನಿಗಾಗಿ ಕೈಕೇಯಿ ಈ ಕೆಲಸವನ್ನು ಮಾಡಿದ್ಲು ಅನ್ನೋಷ್ಟು ಸತ್ಯ. ಅದನ್ನಂತೂ ಯಾರ ಕೈನಲ್ಲೂ ಅಳಿಸೋಕ್ಕಾಗೋಲ್ಲ, ಮರೆಸೋಕ್ಕಾಗೋಲ್ಲ. ನಾನು ಊರಲ್ಲಿ ಇರಲಿಲ್ಲ. ನಾನು ಊರಲ್ಲಿ ಇಲ್ಲದೇ ಇರಬೇಕಾದ್ರೆ ಈ ಒಂದು ಅತ್ಯಂತ ಹೀನವಾದಂಥ, ಕ್ಷುದ್ರವಾದಂಥ ಕಾರ್ಯ ನನ್ನ ಹೆಸರ ಮೇಲೆ ನಡೆದು ಬಿಟ್ಟಿದೆ. ನನಗೆ ಒಪ್ಪಿಗೆ ಇರಲಿಲ್ಲ, ಈಗಲೂ ನನಗೆ ಸಂತೋಷ ಇಲ್ಲ. ಅದನ್ನು ನೀನು ಮನಸ್ಸಿಗೆ ತಂದುಕೊಳ್ದೆ, ಅದನ್ನು ಆಯಿತು, ಅದನ್ನು ಬಿಟ್ಟುಬಿಡೋಣ ಅಂಥೇಳಿ ಅದನ್ನು ಬಿಟ್ಟು ನನ್ನ ಬಗ್ಗೆ ಕೃಪೆ ತೋರು, ದಯೆ ತೋರು, ಪ್ರಸನ್ನ ಬುದ್ಧಿಯಿಂದ ನನ್ನನ್ನು ನೋಡು. ಅಪ್ಪ ಒಂದು ತಪ್ಪು ಮಾಡಿದ್ದಾನೆ, ಅಮ್ಮ ಒಂದು ತಪ್ಪು ಮಾಡಿದ್ದಾಳೆ. ಕೈಕೇಯಿ ಮಾಡಿದ ತಪ್ಪಿಗೆ ನೀನು ಖಂಡಿತ ಕೈ ಹಾಕೋಲ್ಲ. ಯಾಕೆ ಅಂದರೆ ಅವಳು ನನ್ನ ತಾಯಿ ಅಂಥೇಳಿ ನೀನು ಬಿಟ್ಬಿಡ್ತೀಯ. ಅಮ್ಮ ಮಾಡಿದ ತಪ್ಪನ್ನು ನಾನೇ ತಿದ್ದಬೇಕು, ನನಗೆ ಆ ಅಧಿಕಾರ, ನನಗೆ ಆ ಹಕ್ಕು. ಅಮ್ಮ ಏನು ಮಾಡಿದ್ರು ಅಮ್ಮನಿಗೆ ಬೇಕಾದ್ರೆ ನಾನೊಂದು ಗಟ್ಟಿಯಾಗಿ ಮಾತು ಆಡ್ಬಿಡ್ಬಹುದು, ನೀನು ಹೇಳೋಲ್ಲ. ಯಾಕೆ ಕೈಕೇಯಿ ಭರ್ತ ಇದ್ದಾನಲ್ಲ, ಭರ್ತ ಹೇಳ್ದಿ ಅಂಥೇಳಿ. ಆ ರೀತಿಯಲ್ಲಿರೋದ್ರಿಂದ ಕೈಕೇಯಿ ಕೇಳಿದ ಆ ವರದ ತಪ್ಪೇನಿದೆ ಅದನ್ನು ನಾನು ತಿದ್ದುಬಿಟ್ಟಿದ್ದೀನಿ, ಅಮ್ಮನ ಒಪ್ಪಿಸ್ಬಿಟ್ಟಿದ್ದೀನಿ. ಅಮ್ಮ ಒಪ್ಕೊಂಡಿದ್ದಾಳೆ, ರಾಮ ಬರಲಿ ಅಯೋಧ್ಯೆಗೆ, ಅವನು ರಾಜ ಆಗಲಿ, ನಿನಗೆ ಅದು ಇಷ್ಟ ಆದರೆ ನಾನು ಅದನ್ನೇ ಒಪ್ಕೋತೀನಿ ಅಂಥೇಳಿ ಅಮ್ಮ ಒಪ್ಕೊಂಡಾಗಿದೆ. ಹಾಗಾಗಿ ಅಮ್ಮನ ತಪ್ಪನ್ನು ನಾನು ತಿದ್ದುಬಿಟ್ಟಿದ್ದೀನಿ. ಅಪ್ಪನ ತಪ್ಪನ್ನು ನಾನು ತಿದ್ದಕ್ಕಾಗೋಲ್ಲ, ಅದನ್ನು ನೀನೇ ತಿದ್ದಬೇಕು. ಯಾಕೆಂದರೆ ನಿನಗೆ ಅಪ್ಪ ಹೇಳಿರುವಂಥದ್ದು ಅಂಥೇಳಿ ನೀ ಎಲ್ಲ ಹೇಳ್ತಾ ಇದ್ದೀಯ. ಒಳ್ಳೆಯ ಮಗ ಯಾರು ಅಂಥೇಳಿ ಹೇಳಿದ್ರೆ ನಿಯಮ ಹೇಳುತ್ತೆ, ಹಿಂದಾದಂಥ ತಪ್ಪುಗಳನ್ನು ತಿದ್ದಿ ಒಳ್ಳೆಯ ದಾರಿನಲ್ಲಿ ತನ್ನ ಮನೆಯನ್ನು ತಗೊಂಡು ಹೋಗ್ತಾನಲ್ಲ, ಅವನೇ ಮಗ, ಅವನೇ ಸರಿಯಾದಂಥ ಮಗ ಅಂಥೇಳಿ ಹೇಳುತ್ತೆ ನಿಯಮಗಳು, ಶಾಸ್ತ್ರಗಳು. ಈಗ ತಪ್ಪು ಆಗಿಬಿಟ್ಟಿದೆ. ಅಪ್ಪ ಮಾಡಿದ ತಪ್ಪನ್ನು ನೀನು ತಿದ್ದಿ ನೀನು ಒಳ್ಳೆಯ ಮಗನಾಗ್ಬಿಡು. ನಾವಿಬ್ಬರು, ಅಪ್ಪ ಅಮ್ಮ ಇಬ್ಬರು ಮಾಡಿದಂಥ ತಪ್ಪನ್ನು ನಾವಿಬ್ಬರು ತಿದ್ದಿ ಅಯೋಧ್ಯೆಯನ್ನು ಮತ್ತೆ ಸರಿ ಮಾಡಿಬಿಡೋಣ, ಮತ್ತೆ ಬಾ ಅಂಥೇಳಿ ಭರತ ಎಂಥ ಬುದ್ಧಿವಂತ ಅಂತಂದರೆ, ಭರತ ಉದ್ದಕ್ಕೂ ರಾಮನ ಜೊತೆಗೂ ಹೆಗಲಿಗೆ ಹೆಗಲು ಕೊಟ್ಟು ಈ ವಿಷಯದಲ್ಲಿ ಹೋರಾಡಿಬಿಡ್ತಾನೆ. ಇವರಿಬ್ಬರದ್ದು ಒಂದು ರೀತಿಯಲ್ಲಿ ಸ್ನೇಹ ಕಲಹ. ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಹೇಗವರು ಪರಸ್ಪರ ಪ್ರೀತಿ ಪ್ರೇಮವನ್ನು ತೋರಿಸಿದ್ರು ಅನ್ನೋದೇ ಮುಖ್ಯ. ಹಾಗಾಗಿ ನೋಡು, ನೀನು ಕ್ಷತ್ರಿಯ ಆಗಿ ಕಾಡಿಗೆ ಬಂದಿದೀಯಾ, ಇದು ಕಾಡಿಗೆ ಬಂದಿರೋದು ಸರಿಯಾದಂಥ ಧರ್ಮ ಹೌದಾ? ಯೋಚನೆ ಮಾಡು. ಈದೃಶಂ ವ್ಯಾಹತಂ ಕರ್ಮ ನ ಭವಾನ್ ಕರ್ತುಮರ್ಹತಿ ಯೇಷ ಹಿ ಪ್ರಥಮೋ ಧರ್ಮಃ ಕ್ಷತ್ರಿಯಸ್ಯಾಭಿಷೇಚನಂ ಯೇಷ ಹಿ ಪ್ರಥಮೋ ಧರ್ಮಃ ಕ್ಷತ್ರಿಯಸ್ಯ ಅಭಿಷೇಚನಂ.
ಕ್ಷತ್ರಿಯನ ರಾಜಕುಮಾರನ ಮೊದಲನೆಯ ಕರ್ತವ್ಯ ಪಟ್ಟಾಭಿಷೇಕ ಮಾಡಿಕೊಂಡು ಸಿಂಹಾಸನಕ್ಕೆ ಹತ್ತಿ ಅಧಿಕಾರವನ್ನು ಮಾಡಿ ದುಷ್ಟಮರ್ದನ ಶಿಷ್ಟ ರಕ್ಷಣ ಈ ಥರದನ್ನೆಲ್ಲ ಮಾಡಿ ಜನಕ್ಕೂ ಒಳ್ಳೆಯದನ್ನು ಮಾಡಿ ಆ ಜನಸೇವೆಯನ್ನು ಮಾಡೋದು ಕ್ಷತ್ರಿಯನಿಗೆ ಮೊದಲು ಮಾಡಬೇಕಾಗಿರೋಂಥ ಕೆಲಸ ಅಂತ ಹೇಳಿದೆ. ಅದಾದ ಮೇಲೆ ಕಾಲಕ್ರಮೇಣ ವಾನಪ್ರಸ್ಥಕ್ಕೆ ಹೋಗಬೇಕು. ಈಗಲೇ ಬಂದ್ಬಿಡೋದಲ್ಲ, ಯಾವಾಗಲಾಗ್ತೋ ಬಂದ್ಬಿಡೋದಲ್ಲ. ಈಗ ನೀನು ಮಾಡ್ತಾ ಇರೋಂಥ ಈ ವಾನಪ್ರಸ್ಥ, ಈ ವನವಾಸ ಇದೆಯಲ್ಲ, ಇದು ಶಾಸ್ತ್ರವೂ ಒಪ್ಪೋದಂಥದ್ದಲ್ಲ. ಹಾಗಾಗಿ ನೀನು ಇದನ್ನು ಮಾಡೋ ಹಾಗಿಲ್ಲ. ಭರತ ರಾಮನ ರೀತಿಯಲ್ಲೇ ಕಟ್ಟಾಕೋದಕ್ಕೂ ಭಾಳ ಪ್ರಯತ್ನ ಮಾಡ್ದ. ಭಾಳ ಚೆನ್ನಾಗಿಯೇ ತನ್ನ ಬುದ್ಧಿ, ತನ್ನ ಪ್ರೀತಿ, ವಾತ್ಸಲ್ಯ ಎಲ್ಲವನ್ನೂ ಉಪಯೋಗಿಸ್ಬಿಟ್ಟಿದ್ದಾನೆ ಭರತ. ಈ ಕೆಲಸ ನೀನು ಮಾಡಬಾರದಲ್ಲ, ಆದರೂ ಯಾಕೆ ಮಾಡ್ತಾ ಇದೀಯ ಅಂತ ಕೇಳಿ ಭರತ ರಾಮನನ್ನ ಕೇಳ್ತಾ ಇದ್ದಾನೆ. ಮುಂದೆ ಇಬ್ಬರದ್ದು ಇನ್ನೂ ಈ ಕಲಹ ಎಲ್ಲ ನೋಡ್ತಾ ಇದ್ದಾರೆ. ಋಷಿಮುನಿಗಳು, ಸಚಿವರು, ಅಯೋಧ್ಯೆಯಿಂದ ಬಂದ ಪ್ರಜೆಗಳು ಎಲ್ಲರೂ ನೋಡ್ತಾ ಇದ್ದಾರೆ. ಮುಂದುವರಿತಾ ಇದೆ. ಉಪಪನ್ನಮಿದಂ ವಾಕ್ಯಂ ಯಸ್ತ್ವಮೇವಮಭಾಷಥಾ ಜಾತಃ ಪುತ್ರೋ ದಶರಥಾತ್ ಕೈಕೇಯ್ಯಾಂ ರಾಜಸತ್ತಮಾತ್ ತವ ರಾಜೌ ನರೌ ವ್ಯಾಘ್ರ ಮಮ ಪ್ರೌರಾಜನಂ ತಥಾ ತೌ ಚ ರಾಜಾ ತದಾ ತಸ್ಮೈ ನಿಯುಕ್ತಃ ಪ್ರದದೌ ವರೌ ಋಣಾನ್ಮೋಚಯ ರಾಜಾನಂ ಮತ್ಕೃತೆ ಭರತಪ್ರಭುಂ ಪಿತರಂ ಚಾಪಿ ಧನ್ಮಜ್ಞಂ ಮಾತರಂ ಚ ಅಭಿನಂದಯ. ರಾಮ ಭರತನನ್ನ ಹೊಗಳ್ತಾನೆ, ಅಭಿನಂದಿಸ್ತಾನೆ. ಚೆನ್ನಾಗಿ ಹೇಳಿದೆ, ಒಳ್ಳೆ ಮಾತು ಹೇಳಿದೆ ಅಂತಂದವನು. ಸರಿಯಾಗಿರುವಂಥ ಮಾತು ನೀನು ಹೇಳಿದೆಯಲ್ಲ. ದಶರಥನ ಮಗನಾಗಿ, ಕೈಕೇಯಿಯಂಥ ರಾಜರಾಣಿಯ ಮಗನಾಗಿ, ಅವಳು ಕ್ಷತ್ರಾಣಿ, ಅವಳು ಯುದ್ಧರಂಗಕ್ಕೆಲ್ಲ ಹೋದವಳು, ಅವಳು ರಾಜನೀತಿಯನ್ನು ತಿಳಿದವಳು, ಅಂಥವಳ ಮಗನಾಗಿ ದಶರಥ ಹೇಳಬೇಕಾದ್ದೇ ಇಲ್ಲ. ದಶರಥನ ಮಗನಾಗಿ ಈ ವಂಶದಲ್ಲಿ ಹುಟ್ಟಿದ್ದಕ್ಕೆ ಯಾವ ಮಾತನ್ನು ಆಡಬೇಕೋ ಅದನ್ನೇ ಆಡದೆ ಭರತ. ಎಂಥ ಮಾತು ಬಂತು ನಿನ್ನಿಂದ, ಮನತನಕ್ಕೆ ಹೊಂದುವಂಥ ಮಾತು ಬಂತು. ಜಂಬುಕಂ ಜನಿಸುವುದೇ ಸಿಂಗದುದರದೊಳು. ಜಂಬುಕ ಅಂದ್ರೆ ನರಿ. ನರಿ ಹುಟ್ಟತ್ಯ ಸಿಂಹದ ಹೊಟ್ಟೆನಲ್ಲಿ. ಸಿಂಹದ ಹೊಟ್ಟೆನಲ್ಲಿ ಸಿಂಹನೇ ಹುಟ್ಟಬೇಕು. ಇಂಥ ವಂಶದಲ್ಲಿ ಅಂಥ ತಂದೆ ತಾಯಿಗಳಿಗೆ ಯೋಗ್ಯನಾದಂಥ ಮಗ ನೀನು ಅದೇ ರೀತಿಯಲ್ಲಿ ಮಾತಾಡದೆ. ಚೆನ್ನಾಗಿದೆ ನೀನು ಹೇಳಿದ್ದು ಅಂಥೇಳಿ ಭರತನನ್ನ ಹೇಳ್ತಾ ರಾಮ ಹೇಳ್ತಾನೆ, ನೋಡು, ನನಗೆ ವನವಾಸಕ್ಕೆ ಹೋಗಬೇಕು 14 ವರ್ಷ ಅಂಥೇಳಿ ರಾಜನೂ ಹೇಳಿದ್ದಾನೆ, ತಾಯಿ ಕೈಕೇಯಿನೂ ಹೇಳಿದ್ದಾಳೆ. ಅವರಿಂದ ನಿಯುಕ್ತನಾಗಿ ನಾನು ಬಂದಿದ್ದೀನಿ. ಎರಡನೇದು, ತಂದೆ ತಾಯಿಗೆ ಕೊಟ್ಟಂಥ ವರ ಅದು ಸುಳ್ಳು ಆಗಬಾರದು. ತಂದೆ ಸತ್ಯಸಂಧನ ಆಗಬೇಕು. ನಮ್ಮ ತಂದೆ ಸತ್ಯಸಂಧ ಆಗಲಿಲ್ಲ ಅಂದರೆ ಅದು ನಮಗೇ ಕಳಂಕ, ನಮಗೆ ಅದು ಕೆಟ್ಟದು ಅಂಥೇಳಿ ನಾನು ಇಲ್ಲಿಗೆ ಬಂದಿದ್ದೀನಿ. ಈಗ ನಿನಗೂ ನಾನು ಅದನ್ನೇ ಕೇಳ್ಕೊತಾ ಇದ್ದೀನಿ ಇನ್ಬಿಟ್ಟ ರಾಮ. ನಿನಗೂ ಅದನ್ನೇ ಕೇಳ್ಕೊಳ್ತಾ ಇದ್ದೀನಿ. ಋಣಾನ್ ಮೋಚಯ ರಾಜಾನಂ. ಅಮ್ಮನಿಗೆ ಕೊಟ್ಟಂತಹ ಮಾತಿನ ಋಣ ಅನ್ನೋದು ಏನಿದೆಯೋ ಅದರಿಂದ ಅಪ್ಪನನ್ನು ಕಾಪಾಡು. ನಾನೀಗ ಕಾಡಿಂದ ವಾಪಸ್ ಬಂದ್ಬಿಟ್ರೆ ಅಪ್ಪನ ಮಾತು ಬಿದ್ದೋಯ್ತು, ಸುಳ್ಳಾಗ್ಬಿಡ್ತು. ಸ್ವರ್ಗದಲ್ಲಿ ಇದ್ರೂ ಅಪ್ಪ ಎಳ್ಕೊಂಡು ಹೋಗ್ಬಿಡ್ತಾರೆ ನರಕಕ್ಕೆ. ಸುಳ್ಳಾಗಿದೆ ನಿನ್ನ ಮಾತು ಅಂತ ಹೇಳ್ತಾನೆ ರಾಮ. ಋಣಾನ್ ಮೋಚಯ ರಾಜಾನಂ ಮತ್ಕೃತೆ ಭರತ ಪ್ರಭುಂ. ನನಗೋಸ್ಕರ ನಡೆಸ್ಕೊಡು ಇದನ್ನ ಅಂತ. ಅಪ್ಪನಿಗಾಗಿಯೇ ಮಾಡಬೇಕಾಗಿತ್ತು, ನಾನೇ ಕೇಳ್ಕೊಳ್ತಾ ಇದ್ದೀನಿ. ನೀನು ರಾಜ ಆಗು. ಅಪ್ಪ ನಿನ್ನ ರಾಜ ಆಗೋದಕ್ಕೆ ಒಪ್ಕೊಂಡಿದ್ದಾನೆ, ನಿನಗೆ ರಾಜ್ಯವನ್ನು ಕೊಟ್ಟಿದ್ದಾನೆ. ನನ್ನ ಪಾಲಿನ ಕಾರ್ಯ ನಾನು ಮಾಡಬೇಕಾಗಿತ್ತು, ಕಾಡಿಗೆ ಬಂದಿದ್ದೀನಿ. ಹಾಗಾಗಿ ನಮ್ಮ ತಂದೆಯನ್ನ, ಧರ್ಮಜ್ಞನನ್ನ ಧರ್ಮಜ್ಞನಾಗಿಯೇ ಉಳಿಸು. ಅಪ್ಪನ ಸತ್ಯಸಂಧತೆಯನ್ನು ಕಾಪಾಡು.
ಅಮ್ಮನಿಗೆ ಅಭಿನಂದಯ, ಮಾತರಂಚ ಅಭಿನಂದಯ. ಕೈಕೇಯಿ ನೀನು ರಾಜನಾಗಿ ಇರೋದನ್ನು ನೋಡಬೇಕು ಅಂಥೇಳಿ, ಸಂತೋಷ ಪಡಬೇಕು ಅಂಥೇಳಿ ಇದ್ಲು. ಕೈಕೇಯಿಗೂ ಸಂತೋಷ ಪಡಿಸು, ನೀನು ಅಪ್ಪನನ್ನೂ ಕಾಪಾಡು ಅಂಥೇಳಿ ಭರತ, ಈಗ ನೀನು ಅಯೋಧ್ಯೆಗೆ ಹೋಗಿ ನಾನು ಮಾಡಿದ ಕೆಲಸ, ನಾನು ಹೇಳಿದ ಕೆಲಸವನ್ನು ಮಾಡು. ಅಯೋಧ್ಯಾಂ ಗಚ್ಚ ಭರತ ಪ್ರಕೃತಿರನುರಂಜಯ ಶತ್ರುಘ್ನ ಸಹಿತೋ ವೀರ ಸಹ ಸರ್ವೈ ದ್ವಿಜಾತಿಭಿಃ ಪ್ರವೇಕ್ಷ್ಯೆ ದಂಡಕಾರಣ್ಯಂ ಅಹಮಪ್ಯವಿಲಂಬಯನ್ನ ಆಭ್ಯಾಂತು ಸಹಿತೋ ರಾಜನ್ ವೈದೇಹ್ಯ ಲಕ್ಷ್ಮಣೇನ ಚ ಆಭ್ಯಾಂತು ಸಹಿತೋ ರಾಜನ್ ವೈದೇಹ್ಯ ಲಕ್ಷ್ಮಣೇನ ಚ ಭರತ, ನೀನು ಇಲ್ಲಿಗೆ ಬಂದಿದ್ದು ನನಗೆ ಸಂತೋಷವಾಯಿತು. ನೀನು ಹೇಳಿದ ಮಾತುಗಳನ್ನು ಕೇಳಿ ತುಂಬ ಪ್ರೀತಿಯಾಯಿತು, ತುಂಬ ಸಂತೋಷವಾಯಿತು. ಈಗ ಹೋಗು, ಅಯೋಧ್ಯೆಗೆ ಹೋಗು, ಪ್ರಜೆಗಳನ್ನು ಕಾಪಾಡು. ಅರಾಜಕವಾಗಿದೆ ಅಯೋಧ್ಯೆ, ಯಾವ ರಾಷ್ಟ್ರವೂ ಅರಾಜಕವಾಗಿರಬಾರ್ದು. ಹಾಗಾಗಿ ನೀನು ಅಯೋಧ್ಯೆಗೆ ಹೋಗಿ ಅಯೋಧ್ಯೆಯಲ್ಲಿ ರಾಜನಾಗಿ ಅಯೋಧ್ಯೆಯ ಪ್ರಜೆಗಳನ್ನು ಶತ್ರುಘ್ನನ ಸಮೇತ ನೀನು ಅಲ್ಲಿ ಆಡಳಿತ ಮಾಡಿ ಎಲ್ಲರನ್ನೂ ನೋಡ್ಕೋ. ಅಲ್ಲಿರುವಂಥ ಎಲ್ಲ ಬ್ರಾಹ್ಮಣರು, ಮಂತ್ರಿಗಳು, ಸಚಿವರು, ಹಾಗೆ ಇನ್ನೆಲ್ಲರೂ ಸಹ ನಿನಗೆ ಸಹಕಾರ ಮಾಡ್ತಾರೆ. ನಿನಗೆ ಯಾರೂ ಸಹ ನಿಂದನೆ ಮಾಡೋಲ್ಲ. ಮನಸ್ಸಿನಲ್ಲಿ ಗಾಬರಿ ಕಳವಳವನ್ನು ಇಟ್ಕೋಬೇಡ. ನಾನು ಸಹ ಇನ್ನು ತಡ ಮಾಡೋಲ್ಲ. ನಾನು ದಂಡಕಾರಣ್ಯಕ್ಕೆ ಹೋಗಬೇಕು ಅಂತಿದ್ದೀನಿ. ನಾನು ಬೇಗ ಸೀತಾ ಲಕ್ಷ್ಮಣರನ್ನು ಕರ್ಕೊಂಡು ನಾನು ಈಗಲೇ ಆದಷ್ಟು ಬೇಗ ನಾನು ದಂಡಕಾರಣ್ಯಕ್ಕೆ ಹೋಗಿಬಿಡ್ತೀನಿ, ನಾನು ಇಲ್ಲಿ ಇರೋಲ್ಲ ಅಂಥೇಳಿ ರಾಮ ಹೇಳ್ತಾ ಇದ್ದಾನೆ. ಗಮನಿಸಬೇಕಾಗಿರೋ ಮಾತು ಇದನ್ನು ವಾಲ್ಮೀಕಿಯವರು ಬೇರೆ ಯಾವುದಾದ್ರೂ ರೀತಿಯಲ್ಲಿ ಹೇಳಿದರೆ ಇತಿಹಾಸ ಗ್ರಂಥವನ್ನು ಬರೆದರು ಅಂತ ಆಗ್ತಿತ್ತು. ಇತಿಹಾಸವನ್ನು ಕಾವ್ಯದಲ್ಲಿ ಬರೆದು ಬಿಟ್ಟಿದ್ದಾರೆ ಅವರು. ಹಾಗಾಗಿ ಕಾವ್ಯವನ್ನು ಸ್ವಲ್ಪ ನಿಧಾನವಾಗಿ ಗಮನವಿಟ್ಟು ನೋಡಿದ್ರೆ ಮಾತ್ರ ಇದರಲ್ಲಿ ಇತಿಹಾಸ ಗೊತ್ತಾಗತ್ತೆ. ರಾಮ ಹೊರಟಿರೋದೇ ದಂಡಕಾರಣ್ಯಕ್ಕೆ. ಖರ, ದೂಷಣ, ತ್ರಿಶಿರ ಎಲ್ಲ ದೊಡ್ಡ ಸೈನ್ಯ ಅಲ್ಲಿದೆ. ರಾಮ ಮುಟ್ಟಬೇಕಾಗಿರೋದು ಆ ಜಾಗವನ್ನು. ತುಂಬ ಸಂಕಟ, ತೊಂದರೆ, ಆರ್ತನಾದಗಳಿರೋದು ಅಲ್ಲಿ. ರಾಮ ಅಲ್ಲಿಗೆ ಹೋಗಬೇಕು ಅಂತ ಮೊದಲೇ ತೀರ್ಮಾನ ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಭರತನಿಗೆ ಹೇಳ್ತಾನೆ, ನಡಿ ನಡಿ, ನೀನು ಅಯೋಧ್ಯೆಗೆ ಹೋಗು, ನನ್ನ ದಂಡಕಾರಣ್ಯಕ್ಕೆ ಹೋಗ್ತೀನಿ, ನನ್ನ ಕಾರ್ಯ ಅಲ್ಲಿ, ನಿನ್ನ ಕಾರ್ಯ ಇಲ್ಲಿ ಅಂಥೇಳಿ ಹೊರಡಿಸ್ತಾ ಇದ್ದಾನೆ ರಾಮ ಭರತನನ್ನ. ತ್ವಂ ರಾಜಾ ಭರತ ಭವಾ ಸ್ವಯಂ ನರಾಣಾಂ ವನ್ಯಾನಾಂ ಅಹಮಪಿ ರಾಜರಾಟ್ ಮೃಗಾಣಾಂ ಗಚ್ಚ ತ್ವಂ ಪುರವರಂ ಅದ್ಯ ಸಂಪ್ರಹೃಷ್ಟಃ ಗಚ್ಚ ತ್ವಂ ಪುರವರಂ ಅದ್ಯ ಸಂಪ್ರಹೃಷ್ಟಃ ಸಂಹೃಷ್ಟಸ್ತ್ವಹಮಪಿ ದಂಡಕಾನ್ ಪ್ರವೇಕ್ಷ್ಯೆ ದಂಡಕಾನ್ ಪ್ರವೇಕ್ಷ್ಯೆ ಸಂಹೃಷ್ಟಸ್ತ್ವಹಮಪಿ ದಂಡಕಾನ್ ಪ್ರವೇಕ್ಷ್ಯೆ. ನೀನು ಅಯೋಧ್ಯೆಗೆ ಹೋಗಿ ಅಲ್ಲಿನ ಜನಗಳಿಗೆ ನೀನು ರಾಜ ಆಗು. ಕಾಡಿನಲ್ಲಿದ್ದು ಇಲ್ಲಿರೋರಿಗೆ ನಾನು ರಾಜ ಆಗ್ತೀನಿ. ಒಬ್ಬ ಕಾಡಿಗೆ ರಾಜ, ಒಬ್ಬ ನಾಡಿಗೆ ರಾಜ. ನೀನು ಈ ಮಾತನ್ನು ರಾಮನೇ ಹೇಳಿದ್ದಾನೆ, ರಾಮನೇ ಒಪ್ಪಿಸಿರುವಂಥ ಕಾರ್ಯ. ನಾನು ಅಯೋಧ್ಯೆಗೆ ಹೋಗಬೇಕು ಅಂಥೇಳಿ ಸಂತೋಷದಿಂದ ಹೋಗು, ದುಃಖದಿಂದ ಹೋಗಬೇಡ. ರಾಮನೇ ಕಳಿಸ್ಕೊಟ್ಟಿದ್ದಾನೆ ಅಂಥೇಳಿ ಒಳ್ಳೆಯ ಮನಸ್ಸಿನಿಂದ, ಸಂತೋಷದಿಂದ, ಸಮಾಧಾನದಿಂದ ಹೋಗು. ನಾನು ಅಷ್ಟೇ ಸಮಾಧಾನದಿಂದ, ಅಷ್ಟೇ ಸಂತೋಷದಿಂದ
ದಂಡಕಾನ್ ಪ್ರವೇಕ್ಷ್ಯೆ, ದಂಡಕಾರಣ್ಯಕ್ಕೆ ನಾನು ಹೋಗ್ತೀನಿ. ನೀನು ನಾಡಿಗೆ ಹೋಗೋದಕ್ಕೆ ಎಷ್ಟು ಸಮಾಧಾನ ಸಂತೋಷ ಇದೆಯೋ ಅಷ್ಟೇ ಸಂತೋಷ ಈ ಕಗ್ಗಾಡಿಗೆ ದಂಡಕಾರಣ್ಯಕ್ಕೆ ದಟ್ಟಾರಣ್ಯಕ್ಕೆ ನಾನು ಹೋಗ್ತೀನಿ ಅಂಥೇಳಿ ರಾಮ ಹೇಳ್ತಾ ಹೇಳ್ತಾ ಮುಂದಕ್ಕೆ ನಿನಗೆ ಶತ್ರುಘ್ನ, ನನಗೆ ಲಕ್ಷ್ಮಣ. ಛಾಯಾಂತೆ ದಿನಕರಭಾಹ ಪ್ರಬಾಧಮಾನಂ ವರ್ಷತ್ರಂ ಭರತ ಕರೋತು ಮೂರ್ಧ್ನಿಶೀತಂ ಏತೇಷಾಮಹಮಪಿ ಕಾನನದ್ರುಮಾಣಾಂ ಛಾಯಾಂ ತಾಮತಿಶಯಿನೀಂ ಸುಖೀ ಶ್ರೇಷ್ಠೇ ಛಾಯಾಂ ತಾಂ ಅತಿಶಯಿನೇ ಸುಖೀ ಶ್ರೇಷ್ಠೇ. ನೀನು ಅಯೋಧ್ಯೆನಲ್ಲಿ ರಾಜನಾಗಿದೆಯಾ, ರಾಜನ ತಲೆ ಮೇಲೆ ಒಂದು ಶ್ವೇತ ಛತ್ರಿ ಇರಬೇಕು, ಅಯೋಧ್ಯೆನಲ್ಲಿ ಇದೆ, ನಿನಗದನ್ನು ಹಿಡಿತಾರೆ. ಬಿಸಿಲಿನಲ್ಲಿ ನೀನು ಓಡಾಡಿದ್ರು ಆ ಬೆಳ್ಳಿ ಛತ್ರಿ ನಿನ್ನ ತಲೆ ಮೇಲೆ ಸೇವಕರು ಹಿಡಿದ್ರು ಅಂಥದ್ದು ನಿನಗೆ ನೆರಳು ಕೊಡುತ್ತೆ. ನನಗೆ ಎಲ್ಲ ಕಡೆಯಲ್ಲೂ ಛತ್ರಿನೇ, ಎಲ್ಲ ಮರಗಳು ನನಗೆ ನೆರಳು ಕೊಡೋದು, ನನಗೆ ಬೇರೆ ಛತ್ರಿ ಇಲ್ಲ ಅಂತ ಮಾಡ್ಕೋಬೇಡ. ನಾನು ಬಿಸಿಲಿನಲ್ಲಿ ಬಡದೋಲ್ಲ, ಬೆಂಡಾಗೋಲ್ಲ, ನನಗೆ ನೆರಳಲ್ಲೇ ಇರ್ತೀನಿ. ನೀನು ನೆರಳಲ್ಲಿರು, ನಾನು ನೆರಳಲ್ಲಿರ್ತೀನಿ. ಆಮೇಲೆ ಶತ್ರುಘ್ನ ಅಯೋಧ್ಯೆಯಲ್ಲಿ ನಿನಗೆ ಸಹಕಾರಿಯಾಗಿ ಅವನು ನಿನ್ನ ಜೊತೆಯಲ್ಲಿ ಕೆಲಸ ಮಾಡಲಿ. ಲಕ್ಷ್ಮಣ ನನ್ನ ಜೊತೆಯಲ್ಲಿ ಇಲ್ಲಿದ್ದಾನೆ, ಅವನು ನನಗೆ ಸಹಾಯ ಮಾಡ್ತಾನೆ. ಇಲ್ಲಿ ನಾವಿಬ್ಬರು ಇರ್ತೀವಿ, ಅಲ್ಲಿ ನೀವಿಬ್ಬರು ಇರಿ. ನೋಡು ಭರತ, 4 ಮಕ್ಕಳು ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು. ಎಲ್ಲ ಲೋಕವೆಲ್ಲ ಹೇಳುತ್ತೆ ವಿಷ್ಣುವಿಗೆ 4 ಕೈ ಇದ್ದ ಹಾಗೆ ದಶರಥನ 4 ಮಕ್ಕಳು ಅಂತ. ಇಂಥ ಮಕ್ಕಳು ಭರತ ಸಂತೋಷ ಪಡಬೇಕು. ಸತ್ಯಸ್ಥಂ ಭರತ ಚರಾಮ ಮಾ ವಿಷೀದ ಚತ್ವಾರಃ ತನಯ ವರಾಹ. 4 ಮಕ್ಕಳು ತನಯ ವರಾಹ, ಶ್ರೇಷ್ಠವಾದಂತಹ ಸದ್ಗುಣದಿಂದ ಕೂಡಿದಂತಹ ಒಳ್ಳೆಯ ನಡವಳಿಕೆಯಂತ ಕೂಡಿದಂಥ 4 ಮಕ್ಕಳು ದಶರಥನಿಗಿದ್ರು. ಅವರು ಹೇಗೆ ನಡ್ಕೊಂಡ್ರು ಅಂದರೆ ದಶರಥನನ್ನ ಸತ್ಯಸಂಧ ಮಾಡಿಬಿಟ್ರು, ಎಂಥ ಕೆಲಸ ಮಾಡಿದ್ರು ಅಂತ ಹೇಳಿ ಜನ ಹೊಗಳ್ತಾರೆ. ಮಾ ವಿಷೀದ, ಅಳಬೇಡ, ಕಣ್ಣಲ್ಲಿ ನೀರು ಬಿಡಬೇಡ, ಸಂಕಟ ಪಡಬೇಡ, ಹೋಗು ಅಯೋಧ್ಯೆಗೆ ಅಂಥೇಳಿ ರಾಮ ಭರತನನ್ನ ಒತ್ತಾಯ ಮಾಡ್ತಾ ಇದ್ದಾನೆ. ಭರತ ನೋಡ್ದ, ಇದು ಅಣ್ಣ ಯಾಕೋ ನಮ್ಮ ಸಣ್ಣ ಪುಟ್ಟ ಬಾಣಕ್ಕೆ ಬಗ್ಗೋಲ್ಲ, ಒಂಚೂರು ದೊಡ್ಡದನ್ನೇ ತಗೋಬೇಕಾಗತ್ತೆ ಅಂಥೇಳಿ ಸಾರಥಿ ಇದ್ದ ಅಲ್ಲಿ. ಏ ಸಾರಥಿ, ಸುಮಂತ್ರ ನಾವು ತಗೊಂಬಂದಿದ್ದೀವಲ್ಲ ಅಯೋಧ್ಯೆಯಿಂದ, ದೊಡ್ಡ ದರ್ಬೆ ರಾಶಿನೇ ತಗೊಂಬಂದ್ಬಿಟ್ಟಿದ್ವಿ. ಇಲ್ಲಿ ರಾಜ್ಯಾಭಿಷೇಕ ಇಲ್ಲೇ ಆಗಬೇಕು, ಇಲ್ಲೇ ರಾಜ್ಯಾಭಿಷೇಕವನ್ನು ಮಾಡಿ ರಾಮನನ್ನು ಕರ್ಕೊಂಡು ಹೋಗ್ಬೇಕು ಅಂತ. ಹಾಗೆ ಬಂದಿದ್ದ. ಪಟ್ಟದ ಆನೆ, ಕಿರೀಟ, ಪಟ್ಟದ ಕತ್ತಿ, ಬಂಗಾರದ ಕೊಡಗಳಲ್ಲಿ ನೀರು ಎಲ್ಲವನ್ನೂ ತಗೊಂಡೇ ಬಂದ್ಬಿಟ್ಟಿದ್ದಾನೆ ಕಾಡಿಗೆನೆ. ಆ ದರ್ಬೆಯನ್ನು ತಗೊಂಬ, ಇದು ಕೇಳಲ್ಲ ಅಣ್ಣ, ಇಲ್ಲೇ ಆ ದರ್ಬೆಯನ್ನು ಹಾಸ್ಕೊಂಡು ಇಲ್ಲೇ ಮಲಗಿ ಬಿಡ್ತೀನಿ, ಅವನು ಏಳು, ನಾನು ಅಯೋಧ್ಯೆಗೆ ಬರ್ತೀನಿ ಅಂತ ಹೇಳಿದರೆ ಇಹಮೇ ಸ್ಥಂಡಿಲ ಇಹಮೇ ಸ್ಥಂಡಿಲೇ ಶೀಘ್ರಂ ಕುಶಾನಾಸ್ಥರ ಸಾರಥೇ ಆರ್ಯಂ ಪ್ರತ್ಯುಪವೇಕ್ಷ್ಯಾಮಿ ಯಾವನ್ಮೇ ನ ಪ್ರಸೀದತೆ ಆರ್ಯಂ ಪ್ರತ್ಯುಪವೇಕ್ಷ್ಯಾಮಿ ಯಾವನ್ಮೇ ನ ಪ್ರಸೀದತೆ ಬ್ರಾಹ್ಮಣೋ ಹ್ಯೇಕಪಾರ್ಶ್ವೇನ ನರಾನ್ ರೋತುಮಿಹಾರ್ಹತಿ ನ ತು ಮೂರ್ಧಾಭಿಷಿಕ್ತಾನಾಂ ವಿಧಿಃ ಪ್ರತ್ಯುಪವೇಶನೆ
ತಿಷ್ಟ ನರಶಾರ್ದೂಲ ಹಿತ್ವೈತದ್ದಾರುಣಂ ವ್ರತಂ ಪುರವರ್ಯಾಮಿತಃ ಕ್ಷಿಪ್ರಂ ಪುರವರ್ಯಾಮಿತಃ ಕ್ಷಿಪ್ರಂ ಅಯೋಧ್ಯಾ ಯಾಹಿ ರಾಘವ ಪುರವರ್ಯಾಮಿತಃ ಕ್ಷಿಪ್ರಂ ಅಯೋಧ್ಯಾಂ ಯಾಹಿ ರಾಘವ. ಇಲ್ಲಿ ಆ ದರ್ಬೆಗಳನ್ನು ಹಾಕು, ಅದರ ಮೇಲೆ ಮಲಗಿ ಸತ್ಯಾಗ್ರಹ ಮಾಡಿ ರಾಮ ನನ್ನನ್ನು ಎಬ್ಬಿಸ್ಬೇಕು. ನಾ ಅಯೋಧ್ಯೆಗೆ ಬರ್ತೀನಪ್ಪ, ಆಯಿತು ನಾನೇ ರಾಜ ಆಗ್ತೀನಿ ಅಂತ ಒಪ್ಕೋಬೇಕು. ಅಲ್ಲಿ ತನಕ ಅದ್ರ ಮೇಲೆ ಮಲಗಿ ಬಿಡ್ತೀನಿ, ಸತ್ಯಾಗ್ರಹ ಅಂತೇಳಿ ಭರತ ಘೋಷಣೆ ಮಾಡ್ದ. ರಾಮ ಹೇಳ್ತಾನೆ, ನಿಲ್ಲು ನಿಲ್ಲು, ಹಾಕ್ಬೇಡ, ಸುಮ್ಮನಿರು, ಏನು ಮಾತಾಡ್ತಾ ಇದೀಯ ನೀನು? ಈ ಥರ ಮಾಡಬಹುದೇ? ಸಾಧ್ಯವೇ ಇಲ್ಲ. ಈ ದರ್ಬೆ ಮೇಲೆ ಮಲಗಿ ಸತ್ಯಾಗ್ರಹ ಮಾಡಿ ಯಾರನ್ನಾದರೂ ಪ್ರತಿಬಂಧ ಮಾಡೋದಾದ್ರೆ ಶಾಸ್ತ್ರ ಹೇಳಿರೋದು ಬ್ರಾಹ್ಮಣ ಮಾಡಬಹುದು ಅದನ್ನು ಅಂತ. ನೀನು ಕ್ಷತ್ರಿಯ, ಬ್ರಾಹ್ಮಣನೇನು, ನಿನಗೆ ಮಾಡೋದಕ್ಕೆ ಅವಕಾಶವೇ ಇಲ್ಲ. ಹಾಗಾಗಿ ನಿನಗೆ ನಿಷಿದ್ಧವಾಗಿರೋದನ್ನು ನೀನು ಮಾಡಕ್ಕೆ ಹೋಗ್ತಾ ಇದೀಯಾ. ಮೊದಲು ಶಿವ ಅನ್ನೋ, ಶಿವಂ ವಾಸ್ತು ಅನ್ನೋ ತಪ್ಪು ಮಾಡಿದೆ, ನೀನು ಅನಾಚಾರ ಮಾಡಿದೆ, ಆಚಮನ ಮಾಡು, ಮಡಿಯಾಗು ಮೊದಲು, ಆಮೇಲೆ ನನ್ನ ಹತ್ರ ಮಾತಾಡು, ಆಮೇಲೆ ನನ್ನನ್ನು ಮುಟ್ಟು. ಅಲ್ಲಿ ತನಕ ನನ್ನನ್ನು ಮುಟ್ಟಬೇಡ ನೀನು. ಕ್ಷತ್ರಿಯರಿಗೆ ಈ ರೀತಿ ದರ್ಬೆ ಮೇಲೆ ಮಲಗೋದನ್ನು ನಿಷಿದ್ಧ ಮಾಡಿದೆ, ಒಪ್ಪಲ್ಲ. ನನಗೆ ಹೇಳಿಬಿಟ್ಟೆ ದೊಡ್ಡದಾಗಿ ನೀನು. ಕ್ಷತ್ರಿಯರಿಗೆ ರಾಜ್ಯಾಭಿಷೇಕ ಮೊದಲು, ವಾನಪ್ರಸ್ಥ ಆಮೇಲೆ, ಇಲ್ಲಿಗೆ ಬಂದ್ಬಿಟ್ಟಿದೀಯ ಅಂತ. ನೋಡು, ಅದೇ ಧರ್ಮ ಇದು. ಕ್ಷತ್ರಿಯ ದರ್ಬೆ ಮೇಲೆ ಮಲಗೋ ಹಾಗಿಲ್ಲ, ಯಾರನ್ನು ಪ್ರತಿಬಂಧ ಮಾಡೋ ಹಾಗಿಲ್ಲ. ನೀನು ಮೊದಲು ಈ ವ್ರತವನ್ನು ಕೈ ಬಿಡು, ಕೆಟ್ಟದಾಗ್ಬಿಡುತ್ತೆ ಅಂತೇಳಿ ಎಬ್ಬಿಸ್ಬಿಟ್ಟ ರಾಮ ಭರತನನ್ನ. ಭರತ ರಾಮನ ಕಡೆಗೆ ತಿರುಗಿ ಹೇಳ್ತಾನೆ, ಅಣ್ಣ, ನನ್ನ ಎದೆಯನ್ನು ಯಾವ ರೀತಿಯಲ್ಲಿ ಒಡೆದು ನಿನಗೆ ಹೇಳಬೇಕು ಅಂತ ನನಗೆ ಅರ್ಥವಾಗ್ತಾ ಇಲ್ಲ. ನಿಜವಾಗಲೂ ನಾನು ರಾಜ್ಯವನ್ನು ಕನಸು ಮನಸ್ಸಿನಲ್ಲಿಯೂ ನಾನು ಬಯಸಿದವನಲ್ಲ, ಕೇಳಿದವನು ಅಲ್ಲ. ನ ಯಾಚೇ ಪಿತರಂ ರಾಜ್ಯಂ ನಾನು ಶಾಸಾಮಿ ಮಾತರಂ ಆರ್ಯಂ ಪರಮಧನ್ಮಜ್ಞಂ ಆರ್ಯಂ ಪರಮಧನ್ಮಜ್ಞಂ ನಾನು ಜಾನಾಮಿ ರಾಘವಂ ಯದಿ ತ್ವವಶ್ಯಂ ವಸ್ತವ್ಯಂ ಯದಿ ತು ಅವಶ್ಯಂ ವಸ್ತವ್ಯಂ ಕರ್ತವ್ಯಂ ಚ ಪಿತುಃ ವಚಃ ಅಹಮೇವ ನಿವತ್ಸ್ಯಾಮಿ ಅಹಮೇವ ನಿವತ್ಸ್ಯಾಮಿ ಚತುರ್ದಶ ಸಮಾವನೆ ಅಹಮೇವ ನಿವತ್ಸ್ಯಾಮಿ ಚತುರ್ದಶ ಸಮಾವನೆ. ನಾನು ಇನ್ನೊಂದೇ ನಿನ್ನಲ್ಲಿ ಹೇಳ್ತಾ ಇದ್ದೀನಿ, ನಿನಗೆ ಹೇಗೆ ಹೇಳಿ ನಿನ್ನನ್ನು ಒಪ್ಪಿಸ್ಬೇಕು, ಯಾವ ರೀತಿಯಲ್ಲಿ ನೀನು ಕರಗ್ತೀಯಾ ಅಂತ ನನಗೆ ಅರ್ಥವಾಗ್ತಾ ಇಲ್ಲ. ನಿಜವಾಗಲೂ ನಾನು ತಂದೆಯನ್ನು ಯಾವಾಗಲೂ ನನಗೆ ರಾಜ್ಯದ ಅಧಿಕಾರವನ್ನು ಕೊಡ್ತೀಯಾ ಅಂಥೇಳಿ ಯಾವತ್ತೂ ಕೇಳಿರಲಿಲ್ಲ. ನಮ್ಮ ತಾಯಿಯ ಬಳಿ ಯಾವತ್ತೂ ನಾನು ರಾಜ ಆದರೆ ನಿನಗೆ ಸಂತೋಷ ಆಗತ್ತಾ ಅಂತಲೂ ಕೇಳಿರಲಿಲ್ಲ. ನನಗೆ ರಾಜ್ಯ ಕೊಡಿಸೋದು ಅನ್ನೋ ಮಾತು ಬೇರೆ, ನನಗೆ ರಾಜ್ಯ ಆಡಳಿತ ಅಧಿಕಾರ ಮಾಡುವಂಥ ಸಣ್ಣ ಆಸೆ ಇದೆ, ಮನಸ್ಸಿದೆ ಅಂತಲೂ ಯಾವತ್ತೂ ನಮ್ಮ ತಾಯಿ ಬಳಿನಲ್ಲೂ ನಾನು ಯಾವತ್ತೂ ಆ ಥರ ತೋರಿಸ್ಕೊಂಡಿರಲಿಲ್ಲ. ಆ ಥರ ನನಗಿರಲೂ ಇಲ್ಲ, ಮಾಡಲೂ ಇಲ್ಲ. ನಾನು ಅನುಸರಿಸೋದಾದರೆ ರಾಮನನ್ನು ಅನುಸರಿಸ್ತೀನಿ. ಶ್ರೇಷ್ಠನಾಗಿರುವಂಥ ಪರಮ ಧರ್ಮಜ್ಞನಾಗಿರುವಂಥ ರಾಮನನ್ನು ನಾನು ಅನುಸರಿಸ್ತೀನಿ. ಇಷ್ಟೇ ನನಗೆ ಗೊತ್ತಿರೋದು. ಈಗ ನನ್ನ ಮಾತು
ಯಾವ ಥರದಲ್ಲಿ ಹೇಳಿದ್ರೂ ವ್ಯರ್ಥವಾಗ್ತಾ ಇದೆ, ದಂಡ ಆಗ್ತಾ ಇದೆ. ನೀನು ಕಾಡು ಅಂತ ಹೇಳ್ತಾ ಇದೀಯಾ, ನಾನು ನಾಡು ಅಂತ ಹೇಳ್ತಾ ಇದ್ದೀನಿ. ಹೋಗ್ಲಿ, ನಮ್ಮಿಬ್ಬರಲ್ಲೂ ಒಂದು ಒಪ್ಪಂದವನ್ನಾದರೂ ಮಾಡ್ಕೊಳ್ಳೋಣ. ಆ ರೀತಿಯಲ್ಲಾದರೂ ಮಾತು ನಡೆದು ಹೋಗ್ಲಿ. 14 ವರ್ಷ ಕಾಡಿನಲ್ಲಿ ನಾನಿರ್ತೀನಿ, ನೀನು ಅಯೋಧ್ಯೆಗೆ ಹೋಗಿ ರಾಜ ಆಗು. ನನ್ನ ಮಾತು ಗೆಲ್ತು, ನಿನ್ನ ಮಾತು ಗೆಲ್ತು. ಕಾಡಿನಲ್ಲಿ 14 ವರ್ಷ ಒಬ್ರು ಇರಬೇಕು, ನಾನು ಇರ್ತೀನಿ. ನನ್ನ ಆಸೆ ಏನು, ನೀನು ರಾಜ ಆಗಬೇಕು. ಪ್ರಜೆಗಳ ಆಸೆ ಏನು, ನೀನು ರಾಜ ಆಗಬೇಕು. ಮಂತ್ರಿಗಳ ಆಸೆ ಏನು, ನೀನು ರಾಜ ಆಗಬೇಕು. ಕುಲದ ಧರ್ಮ ಏನು, ನೀನು ರಾಜ ಆಗಬೇಕು. ರಾಜಧರ್ಮ ಏನು, ದೊಡ್ಡವನು ರಾಜ ಆಗಬೇಕು. ಎಲ್ಲವೂ ನಡೆದು ಹೋಗ್ಬಿಡುತ್ತೆ. ನಂದು ಸರಿಯಾಗತ್ತೆ, ನಿನಗೂ ಆಗತ್ತೆ. ನೀನು ಹಾಗೆ ಮಾಡು, ನೀನೇ ಅಯೋಧ್ಯೆಗೆ ಹೋಗಿ ನೀನು ರಾಜ ಆಗು. ಒಬ್ಬ ಮಗ ಕಾಡಿನಲ್ಲಿ 14 ವರ್ಷ ಇರಬೇಕಲ್ವ, ಆ 14 ವರ್ಷ ನಾನು ಇರ್ತೀನಿ ಅಂಥೇಳಿ ಭರತ ಹೇಳಿದ್ದಾನೆ. ಈ ಮಾತು ನೋಡಿ, ರಾಮ ಎಷ್ಟು ಸುಲಭವಾಗಿ ಅಯೋಧ್ಯೆಯನ್ನು ಬಿಟ್ಟು ಬಂದಿದ್ದಾನೋ ಅಷ್ಟೇ ಸುಲಭವಾಗಿ ಭರತ ಕಾಡು ನನಗಿರ್ಲಿ ಅಂತ ಹೇಳ್ತಾ ಇದ್ದಾನೆ. ಇವರಿಬ್ಬರಲ್ಲಿ ಯಾರು ಹೆಚ್ಚು, ಯಾರು ಕಮ್ಮಿ? ಇಬ್ಬರು ಸ್ನೇಹ ಕಲಹ, ಪ್ರೀತಿಯ ಕಲಹ ಅಂದ್ರೆ ಶ್ರೇಷ್ಠವಾದಂಥ ಉದಾಹರಣೆ ಇದು. ಇಬ್ಬರಿಗೂ ಅಧಿಕಾರ ಒಂದ್ಸಲ ಇವನ ಕಾಲಾಡಿಗೆ ಬರುತ್ತೆ, ಅಧಿಕಾರ ಒಂದ್ಸಲ ಅವನ ಕಾಲಾಡಿಗೆ ಬರುತ್ತೆ. ಇಬ್ಬರು ಅದನ್ನು ನನಗೆ ಬೇಡ ಅಂತ ಹೇಳ್ತಾ ಇರೋರೆ. ಕಾಲಡಿನಲ್ಲಿ ನನ್ನನ್ನು ಸ್ವೀಕಾರ ಮಾಡು ಅಂತ ಹೇಳಿದ್ರೆ ಅಧಿಕಾರ, ಇಬ್ಬರು ಅದನ್ನು ತಗೊಳ್ಳೋದಕ್ಕೆ ಒಪ್ತಾ ಇಲ್ಲ. ಇಷ್ಟು ಹೇಳಿದ ಮೇಲೆ ಭರತ ರಾಮ ಹೇಳ್ತಾನೆ, ಗೊತ್ತಿತ್ತು, ಇಷ್ಟೆಲ್ಲ ಹೇಳಿದ್ಮೇಲೆ ನೀನು ಈ ಮಾತು ಹೇಳ್ತೀಯಾ ಅಂತ ಗೊತ್ತಿತ್ತು ನನಗೆ. ಭರತ, ನೀನು ಯಾರು ಅಂತ ನನಗೆ ಗೊತ್ತು. ಜಾನಾಮಿ ಭರತಂ ಕ್ಷಾಂತಂ ಗುರು ಸತ್ಕಾರಕಾರಿಣಂ ಸರ್ವಮೇವಾರ್ತ್ರ ಕಲ್ಯಾಣಂ ಸತ್ಯಸಂಧೇ ಮಹಾತ್ಮನಿಂ ಸರ್ವಮೇವಾರ್ತ್ರ ಕಲ್ಯಾಣಂ ಸತ್ಯಸಂಧೇ ಮಹಾತ್ಮನಿಂ ಜಾನಾಮಿ ಭರತಂ ಕ್ಷಾಂತಂ ಅನೇನ ಧರ್ಮಶೀಲೇನ ವನಾತ್ ಪ್ರತ್ಯಾಗತಃ ಪುನಃ ಭ್ರಾತ್ರಾ ಸಹ ಭವಿಷ್ಯಾಮಿ ಭ್ರಾತ್ರಾ ಸಹ ಭವಿಷ್ಯಾಮಿ ಪೃಥಿವ್ಯಾ ಪತಿರುತ್ತಮಃ ಭರತ, ನಿನ್ನ ಧರ್ಮ ಬುದ್ಧಿಯೂ ಗೊತ್ತು, ಹಿರಿಯರ ಬಗ್ಗೆ ನಿನಗಿರುವಂತಹ ಆ ಸತ್ಕಾರದ, ಆ ವಿನಯದ, ಆ ವಿಧೇಯತೆಯ ಬುದ್ಧಿಯೂ ಗೊತ್ತು. ಆ ಮಹರ್ಷಿಗಳೆಲ್ಲ ಇದ್ರು, ಅಯೋಧ್ಯೆಯ ಪ್ರಜೆಗಳೆಲ್ಲ ಇದ್ರು, ಅವ್ರಿಗೆ ತೋರಿಸಿ ಹೇಳ್ತಾ ಇದ್ದಾನೆ, ನೋಡಿ ಈ ಭರತನನ್ನು ನೋಡಿ, ಎಂಥ ಭರತ ಅಂತ ನೋಡಿ. ಪ್ರಪಂಚದ ಸಮಸ್ತ ಸದ್ಗುಣಗಳು ಇಲ್ಲಿ ಓಡೋಡಿ ಬಂದು ಇವನ ಹತ್ರ ಸೇರ್ಕೊಂಡ್ಬಿಟ್ಟಿದೆ. ಬೇರೆ ಕಡೆ ಆಶ್ರಯವೇ ಇಲ್ಲ. ಇವನ್ ವಾಪಸ್ ಕೊಡಬೇಕು, ನೀನು ಒಂಚೂರು ತಗೋ, ನೀನು ಒಂಚೂರು ತಗೋ ಅಂತ. ಪ್ರಪಂಚದ ಸಮಸ್ತ ಸದ್ಬುದ್ಧಿಯು, ಪ್ರಪಂಚದ ಎಲ್ಲ ನದಿಗಳು ಸಮುದ್ರವನ್ನು ಹುಡ್ಕೊಂಡು ಓಡೋಗಿ ಸಮುದ್ರವನ್ನು ಸೇರೋ ಹಾಗೆ ಈ ಭರತನಲ್ಲಿ ಎಲ್ಲ ಸದ್ಗುಣ, ಸದ್ಧರ್ಮ, ವಿದ್ಯೆ, ವಿನಯ, ಶುದ್ಧ ಚಾರಿತ್ರ್ಯ ಎಲ್ಲವೂ ಇವನಲ್ಲಿ ಸೇರ್ಕೊಂಡಿದೆ. ಇವನು ನನ್ನ ತಮ್ಮ ಭರತ. ಇಂಥ ಭರತನಿಗೆ ನಾನು ಅಣ್ಣ ಅಂತ ಹೇಳಿ ಅವನನ್ನು ಹೊಗಳುತ್ತಾ ಇವನು ಹೇಳಿದ್ನಲ್ಲ, ಈ ಮಾತಿಗೆ ನಾನು ಕಟ್ಟು ಬಿದ್ದೆ, ಇದನ್ನು ಒಪ್ಕೊಂಡಿದ್ದೀನಿ. ಆದರೆ 14 ವರ್ಷದ ವನವಾಸ ಮುಗಿಸ್ಕೊಂಡು ಬಂದ ಮೇಲೆ ಭರತ ರಾಜ್ಯ ಕೊಡ್ಲಿ, ಆಗ ರಾಜ ಆಗ್ತೀನಿ. ಅವಾಗ 14 ವರ್ಷದ ಮೇಲೆ, ಅಲ್ಲಿ ತನಕ ನಾನು ಕಾಡಿನಲ್ಲೇ ಇರಬೇಕು, ಭರತನೇ ನಾಡಿನಲ್ಲಿರಬೇಕು. ಯಾಕೆ ಅಂದರೆ ವೃತ್ತೋ ರಾಜಾ ಹಿ ಕೈಕೇಯ ಮಯಾ ತದ್ವಚನಂ ಕೃತಂ ಅನೃತಾನ್ ಮೋಚಯಾನೇನ
ಮಹೀಪತಿಂ. ಒಟ್ಟು ರಾಶಿ ಒಬ್ಬ ಮಗ ಕಾಡಿನಲ್ಲಿ ಒಬ್ಬ ಮಗ ನಾಡಿನಲ್ಲಿ ಅಂತ ಇಲ್ಲಪ್ಪ, ಆ ಥರ ಮಾಡೋಕ್ಕೆ ಬರೋಲ್ಲ. ರಾಮನಿಗೆ ಕಾಡು ಅಂತ ಕೇಳಿದ್ದಾಳೆ ಕೈಕೇಯಿ, ಭರತನಿಗೆ ರಾಜ್ಯ ಅಂತ ಕೇಳಿದ್ದಾಳೆ. ಈ 14 ವರ್ಷ ಅದೇ ನಡಿಬೇಕು. ಅಕಸ್ಮಾತ್ ಕೈಕೇಯಿ ರಾಮ ಭರತರಲ್ಲಿ ಒಬ್ಬರು ಕಾಡಿಗೆ ಹೋಗಲಿ ಒಬ್ಬರು ಅಯೋಧ್ಯನಲ್ಲಿ ಇರಲಿ ಅಂತ ಹೇಳಿದ್ರೆ ನಿನ್ನ ಮಾತು ನಡೀತಿತ್ತು. ಆದರೆ ಅಲ್ಲಿ ಬೈ ನೇಮ್ ಹೆಸರಿಟ್ಟು ಕೇಳಿದ್ದಾಳೆ ಕೈಕೇಯಿ, 14 ವರ್ಷ ನಿನಗೆ ರಾಜ್ಯ, 14 ವರ್ಷ ನನಗೆ ಕಾಡು. ಹೀಗೆ ಅದಾಗಿರೋದ್ರಿಂದ ನೋಡು ಭರತ, ಇನ್ನೂ ಒಂದ್ಸಲ ನಿನ್ನಲ್ಲಿ ನೀನು ಹೇಳ್ತಾ ಇರೋ ಹಾಗೆ ನಾನೂ ಪ್ರಾರ್ಥನೆ ಮಾಡ್ತೀನಿ. ಋಣಾನ್ ಮೋಚಯ ಪಿತರಂ, ತಂದೆಯನ್ನು ಆ ಮಾತಿನ ಆ ಋಣದಿಂದ ಅದರಿಂದ ತಂದೆಯನ್ನು ಕಾಪಾಡು, ಅದನ್ನು ಬಿಡಿಸ್ಕೊಡು, ನೀನು ಕಾಡನ್ನ ನೀನು ಅಯೋಧ್ಯೆಗೆ ಹೋಗು ಅಂಥೇಳಿ ಕೇಳ್ದ ರಾಮ. ಯೋಚನೆ ಮಾಡ್ದ ಭರತ, ರಾಮನನ್ನ ಕುರಿತು ಮಾತಾಡ್ತಾ ಇದ್ದಾನೆ. ತತಸ್ಪೃಶಿಗಣಾಃ ಕ್ಷಿಪ್ರಂ ದಶಗ್ರೀವವಧೈಷಿಣಃ ಭರತಂ ರಾಜಶಾರ್ದೂಲಂ ಇತ್ಯೂಚುಃ ಸಂಗತಾವಚಃ. ಕುಲೇ ಜಾತ ಮಹಾಪ್ರಾಜ್ಞಃ ಮಹಾವೃತ್ತ ಮಹಾಯಶಃ ಗ್ರಾಹ್ಯಂ ರಾಮಸ್ಯ ವಾಕ್ಯಂ ತೇ ಪಿತರಂ ಯದ್ಯವೇಕ್ಷಸೆ ಸದಾ ನೃಣಮಿಮಂ ರಾಮಂ ವಯಮಿಚ್ಛಾಮಹೇ ಪಿತುಃ ಅನೃಣತ್ವಾಚ ಕೈಕೇಯ್ಯಾಃ ಸ್ವರ್ಗಂ ದಶರಥೋ ಗತಃ. ಇಲ್ಲ, ಇವರಿಬ್ಬರ ಮಧ್ಯೆ ನಡೀತಾ ಇರುವಂಥ ಈ ಪ್ರೇಮ ಯುದ್ಧ, ಈ ಭ್ರಾತೃ ಕಲಹವನ್ನು, ಇದು ಒಳ್ಳೆಯ ಭ್ರಾತೃ ಕಲಹ, ಇದನ್ನು ಒಂದು ಕೊನೆಗಣಿಸ್ಬೇಕು, ಇದನ್ನು ನಿಲ್ಲಿಸ್ಬಿಡ್ಬೇಕು ಅಂಥೇಳಿ ಯೋಚನೆ ಮಾಡಿದ್ರು ಅಲ್ಲಿರುವಂಥ ಋಷಿಮುನಿಗಳು. ಅವರು ಪ್ರವೇಶ ಮಾಡಿದ್ರು ರಂಗಕ್ಕೆ. ಇಲ್ಲಿ ತನಕ ರಾಮ ಭರತ ಇಬ್ಬರೇ ಹೋರಾಡ್ತಾ ಇದ್ದಿದ್ದು. ಈಗ ಅವರು ಬಂದು ಅವರು ಭರತನನ್ನು ತಡೆದು ರಾಮನನ್ನು ತಡೆದು ಮಾತಾಡ್ತಾ ಇದ್ದಾರೆ. ನೋಡಪ್ಪ, ಈಗ ಭರತ, ನೀನು ರಾಮ ಹೇಳಿದ್ದನ್ನು ಒಪ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಅವರ ಮನಸ್ಸಿನಲ್ಲಿರೋ ಲೆಕ್ಕಾಚಾರ, ಆ ಋಷಿಮುನಿಗಳ ಮನಸ್ಸಿನಲ್ಲಿರುವಂಥ ಲೆಕ್ಕಾಚಾರ, ರಾವಣ ವಧೆ ಆಗಬೇಕು. ರಾವಣನ ವಧೆ ರಾಮನ ಕೈಯಿಂದ ಆಗತ್ತೆ ಸಾಧ್ಯ. ಅದಕ್ಕಾಗಿಯೇ ರಾಮ ತಯಾರಾಗಿಬಿಟ್ಟಿದ್ದಾನೆ. ವಿಶ್ವಾಮಿತ್ರರು ರಾಮನಿಗೆ ಅಸ್ತ್ರಗ್ರಾಮ ಪ್ರಧಾನ ಅಂಥೇಳಿ ಆ ರಾವಣನ ವಧೆಗೆ ಬೇಕಾಗಿರುವಂಥ ಆ ಶಕ್ತಿ ಸಂಪಾದನೆ ಬೇಕಾಗಿರುವಂಥ ಅನೇಕ ಅಸ್ತ್ರಗಳನ್ನು, ಅಸ್ತ್ರಗ್ರಾಮವನ್ನೇ ರಾಮನಿಗೆ ಕೊಟ್ಟಿದ್ದಾರೆ, ಭರತನಿಗಲ್ಲ. ಮುಂದೆ ಅಗಸ್ತ್ಯರು ರಾಮನಿಗೆ ಕೋದಂಡವನ್ನು ಕೊಡೋರಿದ್ದಾರೆ, ಅವರ ಹತ್ರ ಇರುವಂಥ ದಿವ್ಯಾಸ್ತ್ರಗಳನ್ನು ಕೊಡೋರಿದ್ದಾರೆ. ಆ ಕೆಲಸ ರಾಮನಿಂದ ಮಾತ್ರ ಆಗಬೇಕು ಅನ್ನೋದು ಈ ಋಷಿಮುನಿಗಳಿಗೆ ಮಾತ್ರ ಗೊತ್ತಾಗುವಂಥ ವಿಷಯ. ಅವರು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಭರತನಿಗೆ ಅವರು ಹೇಳ್ತಾ ಇದ್ದಾರೆ, ನೋಡು ಭರತ, ನೀನು ಒಳ್ಳೆಯ ವಂಶದವನು, ರಾಮನ ವಂಶದಲ್ಲೇ ಹುಟ್ಟಿದೀಯಾ, ಒಳ್ಳೆಯ ಚಾರಿತ್ರ್ಯ ಇದೆ, ಒಳ್ಳೆಯ ಯಶಸ್ಸಿದೆ. ಈಗ ನಿನ್ನ ತಂದೆಯನ್ನು ನೋಡು, ಅವರು ರಾವಣನ ನೋಡು ಅಂತ ಹೇಳ್ತಾ ಇಲ್ಲ, ನಿನ್ನ ತಂದೆಯನ್ನು ನೋಡು, ತಂದೆಯ ಸದ್ಗತಿಯನ್ನು ನೋಡು, ತಂದೆಯ ಮಾತು ಸುಳ್ಳಾಗದೇ ಇರೋದನ್ನು ನೋಡು, ಸತ್ಯವಚನವನ್ನು ನೋಡಿ ರಾಮನ ಮಾತನ್ನು ನೀನು ಒಪ್ಕೋ, ಅದು ಸರಿ ಇದೆ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ರಾಮನಿಗೆ ಒಂದು ಬಲ ಸಿಕ್ತು. ರಾಜಧರ್ಮಮನು ಪ್ರೇಕ್ಷ ಕುಲಧನ್ಮಾನು ಸಂತತಿಂ ಕರ್ತುಮರ್ಹಸಿ ಕಾಕುತ್ಸಾ ಮಮ ಮಾತುಶ್ಚ ಯಾಚನಾಮ ಇತ್ಯುಕ್ತ್ವಾ ನೃಪತದ್ಭ್ರಾತುಃ ಪಾದಯೋಃ
ಭರತಸ್ತದಾ ಭೃಶಂ ಸಂಪಾರ್ಥಯಾಮಾಸ ರಾಮಮೇವ ಪ್ರಿಯಂ ವದಃ. ಅಣ್ಣ, ರಾಜಧರ್ಮವೂ ನಿನಗೆ ಗೊತ್ತು, ಕುಲಧರ್ಮವೂ ನಿನಗೆ ಗೊತ್ತು. ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ, ಕರುಳು ಹರಿಯೋ ಹಾಗೆ, ಹೃದಯ ಬೆರೆದು ಹೋಗೋ ಹಾಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ನನ್ನ ಪ್ರಾರ್ಥನೆಯೂ ನಿನಗೆ ಗೊತ್ತು. ಇನ್ನು ಏನು ಮಾಡಬೇಕು ಅದನ್ನು ನೀನೇ ಮಾಡು. ನಾನು ಇನ್ನಿಲ್ಲ ಅನ್ನೋಂಥ ರೀತಿಯಲ್ಲಿ ನಿನ್ನನ್ನು ಕೇಳ್ಕೊಳ್ತಿದ್ದೀನಿ, ಬಾ ಅಯೋಧ್ಯೆಗೆ ಅಂತ ಕೇಳ್ಕೊತಾ ಇದ್ದೀನಿ ಅಂತೇಳಿ ರಾಮನ ಕಾಲಿಗೆ ಹೋಗಿ ಭರತ ರಾಮನ ಕಾಲ ಮೇಲೆ ಬಿದ್ದುಬಿಟ್ಟಿದ್ದಾನೆ. ರಾಮ ಭರತನನ್ನು ಮೇಲಕ್ಕೆತ್ತಾ, ಆಗತಾ ತ್ವಮಿಯಂ ಬುದ್ಧಿಃ ಸ್ವಜಾ ವೈನೈಕೀಚಯಾ ಭೃಶಮುತ್ಸಹಸೇ तात ರಕ್ಷಿತುಂ ಪೃಥಿವೀಮಪಿ ಲಕ್ಷ್ಮೀಶ್ಚಂದ್ರಾದಪೇಯಾದ್ವಾ ಹಿಮವಾನ್ ವಾ ಹಿಮಂ ತ್ಯಜೇತ್ ಅತೀಯಾತ್ ಸಾಗರೋ ವೇಲಾಂ ನ ಪ್ರತಿಜ್ಞಾಮಹಂ ಪಿತುಃ ಲಕ್ಷ್ಮೀಶ್ಚಂದ್ರಾದಪೇಯಾದ್ವಾ ಹಿಮವಾನ್ ವಾ ಹಿಮಂ ತ್ಯಜೇತ್ ಅತೀಯಾತ್ ಸಾಗರೋ ವೇಲಾಂ ನ ಪ್ರತಿಜ್ಞಾಮಹಂ ಪಿತುಃ ಕಾಮಾದ್ವಾ तात ಲೋಭಾದ್ವಾ ಮಾತ್ರಾ ತುಭ್ಯಮಿದಂ ಕೃತಂ ನ ತನ್ಮನಸಿ ಕರ್ತವ್ಯಂ ವರ್ತಿತವ್ಯಂ ಚ ಮಾತೃವತ್. ಭರತ, ನೀರಿಗೆ ಸಹಜವಾದಂಥ ಗುಣ ತಗ್ಗರಿಯೋದು. ನಿನಗೆ ಅಷ್ಟೇ ಸಹಜವಾಗಿ ಈ ವಿನಯ ಅನ್ನುವಂಥದ್ದು ನಿನ್ನಲ್ಲಿ ನೆಲೆ ಮಾಡಿದೆ, ನಿನ್ನಲ್ಲಿ ನಿಂತಿದೆ. ನೀನು ಅದನ್ನೇ ತೋರಿಸ್ತಾ ಇದ್ದೀಯಾ. ನನಗೇನೂ ಆಶ್ಚರ್ಯವಾಗ್ತಾ ಇಲ್ಲ. ನಿನ್ನ ಬಗ್ಗೆ ಪ್ರೀತಿ ಇನ್ನೂ ಹೆಚ್ಚಾಗ್ತಾನೇ ಇದೆ. ಭರತ, ನಿನ್ನ ಇನ್ನೊಂದು ಶಕ್ತಿಯನ್ನು ಅರ್ಥ ಮಾಡ್ಕೋ, ಅದನ್ನೂ ಮನಸ್ಸಿನಲ್ಲಿ ತಂದ್ಕೋ. ಅಯೋಧ್ಯೆ ಅಲ್ಲ, ಕೋಸಲ ದೇಶ ಅಲ್ಲ, ಇಡೀ ಪೃಥ್ವಿಯನ್ನೇ ಬೇಕಾದರೆ ಸಂಭಾಳಿಸಬಲ್ಲಂತಹ, ಅದನ್ನು ರಕ್ಷಣೆ ಮಾಡಬಲ್ಲಂತಹ ಶಕ್ತಿ, ಪರಾಕ್ರಮ, ಆಡಳಿತದ ಯೋಗ್ಯತೆ ಎಲ್ಲವೂ ನಿನಗಿದೆ. ಯಾಕೆ ಗಾಬರಿ ಮಾಡ್ತೀಯಾ? ನನಗೆ ಅಧಿಕಾರ ಆಗತ್ತೋ ಇಲ್ವೋ ಅಂತ. ಇಡೀ ಪೃಥ್ವಿಯನ್ನೇ ನೀನು ರಕ್ಷಣೆ ಮಾಡಬಲ್ಲೆ, ಏಳು ನೀ ಆ ಕೆಲಸ ಮಾಡುವಂತೆ. ಆಮೇಲೆ ಒಂದು ಪಕ್ಷ ಚಂದ್ರನ ಬೆಳದಿಂಗಳು ಹೋಗ್ಬಿಡ್ಬಹುದು, ಅದೆಲ್ಲ ವಾಪಸ್ ತಗೊಂಡ್ಬಿಡಬಹುದು. ಹಿಮಾಲಯದಲ್ಲಿರುವಂಥ ಹಿಮವೇ ಕರಗಿ ಅದು ಇಲ್ಲ ಆಗ್ಬಿಡಬಹುದು, ಅದು ನಾಶ ಆಗ ಹೋಗ್ಬಿಡಬಹುದು. ಸಮುದ್ರ ಅದು ತನ್ನ ದಡವನ್ನು ಬಿಟ್ಟು ಮೇಲಕ್ಕೆ ಬಂದು ಪ್ರಳಯವನ್ನೇ ಮಾಡಬಹುದು. ಇದು ಮೂರೂ ಆಗದೆ ಇರುವಂಥದ್ದು ಆಗಬಹುದು. ಅಷ್ಟಾದರೂ ನಾನು ತಂದೆಯ ಪ್ರತಿಜ್ಞೆಯನ್ನು, ತಂದೆಯ ಮಾತನ್ನು ಸತ್ಯ ಅಂತ ಮಾಡಕ್ಕೆ ಹೊರಟಿದ್ದೀನಲ್ಲ, ಇದು ಮಾತ್ರ ನಾನು ಮಾಡಿಯೇ ತೀರಬೇಕು. ಇದನ್ನು ನಾನು ಬಿಡೋನಲ್ಲ, ಇದನ್ನು ನಾನು ಮಾಡಿಯೇ ಮಾಡ್ತೀನಿ. ನೀನು ಅಂದ್ಕೊಂಡಿದ್ದೀಯ ನನಗೋಸ್ಕರ ಕೈ ಕೇಳಿಬಿಟ್ಲು, ನನಗಿಷ್ಟ ಇರಲಿಲ್ಲ, ನಂದು ಆಗಿರಲಿಲ್ಲ, ನನ್ನ ಮನಸ್ಸಿನಲ್ಲಿ ಇರಲಿಲ್ಲ ಅಂತ. ನೋಡು, ಅವಳು ಪ್ರೀತಿಯಿಂದ ಕೇಳಿದ್ಲೋ, ಲೋಭದಿಂದ ಕೇಳಿದ್ಲೋ, ಒಟ್ಟು ಕೇಳಿ ಆಯಿತು, ಇಲ್ಲಿ ತನಕ ಬಂದಾಯಿತು. ಅದು ಹಿಂದಿನ ಕತೆ, ಅದು ಮುಗಿದೋಯ್ತು. ಇನ್ನು ವಾಪಸ್ ಮಾಡೋದಕ್ಕೆ ಅಪ್ಪ ಇಲ್ಲ. ಅಪ್ಪ ಅಮ್ಮ ಇಬ್ಬರು ಇದ್ದರೆ ವಾಪಸ್ ಮಾಡೋ ಪ್ರಶ್ನೆ. ಈಗ ಕೈಯೇ ಕೇಳಿದ್ರು, ರಾಮ ಕಾಡೆಗೆ ಬೇಡ ನಾಡೆಗೆ ಬಾ ಅಂತ ಕೇಳಿದ್ರು ಈಗ ಅದನ್ನು ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ನಿನ್ನ ಮನಸ್ಸಿನಲ್ಲಿ ನಿನ್ನ ತಾಯಿಯ ಬಗ್ಗೆ ಯಾವುದೇ ರೀತಿಯ ಒಂದು ಬೇಸರವನ್ನು, ಕೋಪವನ್ನು ಏನು ಇಟ್ಕೊಳ್ದೆ, ಮೊದಲು ತಾಯಿ ಬಗ್ಗೆ ಹೇಗೆ ನನ್ನ ಜನನಿ, ನನ್ನ ತಾಯಿ ಅಂತ ಹೇಳಿ
ವರ್ತನೆ ಮಾಡ್ತಾ ಇದೆಯೋ ಹಾಗೆ ಅವಳನ್ನು ನೀನು ನೋಡ್ಕೊಳ್ಳುವಂತೆ ಅಂಥೇಳಿ ಭರತ ನೀನಿನ್ನು ಹೋಗಬೇಕು ಅಯೋಧ್ಯೆಗೆ ಅಂಥೇಳಿ ರಾಮ ಭರತನನ್ನು ತಯಾರು ಮಾಡ್ತಾ ಇದ್ದಾನೆ. ಭರತ ಕೊನೆಯ ಪ್ರಯತ್ನ ಈಗ ಮಾಡ್ತಾ ಇದ್ದಾನೆ. ಅಧಿರೋಹಾರ್ಯ ಪಾದಾಭ್ಯಾಂ ಪಾದುಕೆ ಹೇಮಭೂಷಿತೆ ಅಧಿರೋಹಾರ್ಯ ಪಾದಾಭ್ಯಾಂ ಪಾದುಕೆ ಹೇಮಭೂಷಿತೆ ಏತೆ ಹಿ ಸರ್ವಲೋಕಸ್ಯ ಯೋಗಕ್ಷೇಮಂ ವಿಧಾಸ್ಯತಃ ಏತೆ ಹಿ ಸರ್ವಲೋಕಸ್ಯ ಯೋಗಕ್ಷೇಮಂ ವಿಧಾಸ್ಯತಃ ಸೋಧಿರುಹ್ಯ ನರವ್ಯಾಘ್ರಃ ಪಾದುಕೆ ಹ್ಯವರುಹ್ಯ ಚ ಪ್ರಾಯಚ್ಛತ್ ಸುಮಹಾತೇಜಾ ಭರತಾಯ ಮಹಾತ್ಮನೇ ಪ್ರಾಯಚ್ಛತ್ ಸುಮಹಾತೇಜಾ ಭರತಾಯ ಮಹಾತ್ಮನೇ ಪಟ್ಟಾಭಿಷೇಕಕ್ಕೆ ತಂದಂಥ ಎಲ್ಲ ಸಾಮಗ್ರಿಗಳಲ್ಲಿ ಬಂಗಾರದ ಪಾದುಕೆ ಇತ್ತು. ಭರತ ಸಾಮಾನ್ಯವಾದಂಥ ತಯಾರಿಯಿಂದ ಬಂದಿಲ್ಲ. ದೊಡ್ಡ ಸೈನ್ಯವನ್ನು ಕಳಿಸಿದ್ದ. ರಾಮ ಅಯೋಧ್ಯೆಯ ಮಹಾರಾಜ ಈ ದಾರಿನಲ್ಲಿ ಬರ್ತಾನೆ, ದಾರಿಯನ್ನು ಅಗಲ ಮಾಡಿ ವಿಸ್ತಾರ ಮಾಡಿ ಸಮತಟ್ಟು ಮಾಡಿ ಆ ರಾಮನ ಆ ರಥ ಆನೆ ಚೂರು ಬಳದೇ ಇರೋ ಹಾಗೆ ಆ ದಾರಿಯನ್ನು ಸಿದ್ಧ ಮಾಡಿ ಅದಕ್ಕಾಗಿ ಹೋಗಿ ಅಂಥೇಳಿ ಅದನ್ನೂ ಮಾಡಿಬಿಟ್ಟಿದ್ದಾನ ಅವನು. ಅಲ್ಲಲ್ಲಿ ಬರಬೇಕಲ್ಲ ಕಾಡಿನಿಂದ ಅಯೋಧ್ಯೆ ತನಕ, ಅಲ್ಲಲ್ಲಿ ನೆರಳಿನ ವ್ಯವಸ್ಥೆಯನ್ನು ಮಾಡಿಸಿದ್ದಾನೆ. ಪೂರ್ತಿ ವ್ಯವಸ್ಥೆಯಿಂದ ಬಂದಿದ್ದಾನೆ. ಅಣ್ಣ ಭರತ, ಅಣ್ಣ ಶ್ರೀರಾಮ ಅಯೋಧ್ಯೆಯ ರಾಜನಾಗಿ ಬರಬೇಕು. ಅಯೋಧ್ಯೆಗೆ ಬಂದ್ಮೇಲೆ ಪಟ್ಟಾಭಿಷೇಕ ಅಲ್ಲ, ಕಾಡಿನಲ್ಲೇ ಪಟ್ಟಾಭಿಷೇಕ. ಆ ಪಟ್ಟಾಭಿಷೇಕ ಮಾಡಿಕೊಂಡೇ ಬರಬೇಕು. ಅದಕ್ಕಾಗಿ ಎಲ್ಲ ಋತ್ವಿಜರನ್ನ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಲ್ಲಿಗೆ. ಅದರಲ್ಲಿ ಬಂಗಾರದ ಪಾದುಕೆನೂ ಇದೆ. ಆ ಪಾದುಕೆಯನ್ನು ತಗೊಂಡು ಭರತ ರಾಮನ ಮುಂದೆ ಆ ಪಾದುಕೆಗಳನ್ನು ಇಟ್ಟ. ಬಂಗಾರದ ಪಾದುಕೆಗಳನ್ನಿಟ್ಟು, ನೋಡು ಈ ಪಾದುಕೆಗಳ ಮೇಲೆ ನಿನ್ನ ಪಾದವನ್ನು ನಿನ್ನ ಚರಣವನ್ನು ಇಟ್ಟು ಒಂದು ಕ್ಷಣ ನಿಂತ್ಕೊಂಡು ಅದನ್ನು ನನಗೆ ಕೊಡು ಅಂತ ಕೇಳಿದ್ರು. ಅರ್ಥ ಆಗಿದೆ ರಾಮನಿಗೆ, ಇದು ಏನು ಇವನ ಮನಸ್ಸಿನ ಹುನ್ನಾರ ಅಂಥೇಳಿ ಅರ್ಥವಾಗದೇ ಇರುವಂಥದ್ದಲ್ಲ. ಅದನ್ನು ಒಪ್ಕೊಂಡ ರಾಮ. ಅದರ ಮೇಲೆ ನಿಂತ, ಅದರ ಮೇಲೆ ಒಂದು ಕ್ಷಣಕಾಲ ನಿಂತು ಕೆಳಗಿಳಿದು ತಗೋ ಇದನ್ನು ಅಂಥೇಳಿ ಕೊಡ್ತಾ ಇದ್ದಾನೆ. ರಾಮ ಭರತನಿಗೆ ಪಾದುಕೆಗಳನ್ನು ಕೊಟ್ಟ. ಭರತ ಆ ಪಾದುಕೆಗಳನ್ನು ಸ್ವೀಕಾರ ಮಾಡಿದ್ದು. ರಾಮನಿಗೆ ಪ್ರದಕ್ಷಿಣೆ ಮಾಡಿ ಆ ಪಾದುಕೆಗಳಿಗೆ ನಮಸ್ಕಾರ ಮಾಡಿ ಅದನ್ನು ಸ್ವೀಕಾರ ಮಾಡಿದ್ದಾನೆ. ಸ ಪಾದುಕೆ ಸಂಪ್ರಣಮ್ಯ ರಾಮಂ ವಚನಮಬ್ರವೀತ್ ಚತುರ್ದಶ ಹಿ ವರ್ಷಾಣಿ ಜಟಾಚಿರ ಧರೋ ಹ್ಯಹಂ ಫಲಮೂಲಾಶನೋ ಫಲಮೂಲಾಶನೋ ವೀರ ಭವೇಯಂ ರಘುನಂದನ ಪಾದುಕೆಗಳಿಗೆ ನಮಸ್ಕಾರ ಮಾಡಿ ರಾಮನ ಕಡೆ ತಿರುಗಿ, ರಾಮ 14 ವರ್ಷ ನೀನು ಕಾಡಲ್ಲಿರ್ತೀಯ, ನಾರಮಡಿನಲ್ಲಿರ್ತೀಯ, ಜಟಾಧರನಾಗಿರ್ತೀಯ. ಅದೇ 14 ವರ್ಷ ನಾನು ಜಟಾಧಾರಿಯಾಗಿ ನಾನು ನಾರಮಡಿಯನ್ನು ಹುಟ್ಟು ನಾನು
ಗೆಡ್ಡೆ ಗೆಣಸನ್ನು ಹಣ್ಣು ಹಂಪಲುಗಳನ್ನು ತಿಂದುಕೊಂಡು ಇದೇ ರೀತಿಯಲ್ಲಿ 14 ವರ್ಷ ನಾನು ವಾಸ ಮಾಡ್ತಾ ಇರ್ತೀನಿ. ನಿನ್ನ ಆಗಮನದ ನಿರೀಕ್ಷೆಯಲ್ಲಿ ನಾನಿರ್ತೀನಿ. ತವಾಗಮನಮಾಕಾಂಕ್ಷನ್ನ ವಸನ್ಮಯೀ ನಗರಾದ್ ಬಹಿಃ ತವ ಪಾದುಕಯೋರ್ನ್ಯಸ್ತರಾಜ್ಯತಂತ್ರಃ ಪರಂತಪ ಚತುರ್ದಶೇ ಹಿ ಸಂಪೂರ್ಣೇ ವರ್ಷೇ ಹನಿ ರಘುತಮ ನ ದ್ರಕ್ಷ್ಯಾಮಿ ಯದಿ ತ್ವಾಂ ತು ಪ್ರವೇಕ್ಷ್ಯಾಮಿ ಹುತಾಶನಂ. ನನ್ನನ್ನು ನೀನು ಅಯೋಧ್ಯೆಗೆ ಹೋಗು ಅಂಥೇಳಿ ನೀನು ಕಳಿಸ್ತಾ ಇದ್ದೀಯ ಅಣ್ಣ. ಅಯೋಧ್ಯೆಯ ಒಳಕ್ಕೆ ನಾನು ಹೋದರೆ ನಿನ್ನ ಜೊತೆನೆ, ನೀನು ಇಲ್ಲದೆ ನಾನು ಸಹ ಅಯೋಧ್ಯೆಯ ಒಳಗೆ ನಾನು ಕಾಲಿಡೋಲ್ಲ. ನೀನು ಯಾವಾಗ ಬರ್ತೀಯೋ 14 ವರ್ಷ ಯಾವತ್ತು ಕಳೆಯತ್ತೋ ಅಂಥೇಳಿ ನಿನ್ನ ಆಗಮನದ ನಿರೀಕ್ಷೆಯಲ್ಲಿ ನಿನ್ನನ್ನು ಸ್ವಾಗತ ಮಾಡೋಕ್ಕೆ ಅಯೋಧ್ಯೆಯ ಹೊರಗಡೆನೇ ನನ್ನ ವಾಸ ನಡೆಯುತ್ತೆ. ಅಯೋಧ್ಯೆಯ ಒಳಗೆ ನಾನು ಕಾಲಿಡೋಲ್ಲ, ಅಂದರೆ ಅಲ್ಲಿ ವಾಸ ಮಾಡೋಲ್ಲ. ಅಯೋಧ್ಯೆಯ ಒಳಗೆ ನಾನಿರೋಲ್ಲ. ನಿನ್ನ ಈ ಪಾದುಕೆಗಳಿಗೆ ರಾಜ್ಯವನ್ನು ಇಲ್ಲೇ ಒಪ್ಪಿಸಿದ್ದೀನಿ. ರಾಜ್ಯವನ್ನು ನಾನು ಸ್ವೀಕಾರ ಮಾಡಿಲ್ಲ. 14 ವರ್ಷದ ಮೇಲೆ ಅಲ್ಲ, ಈಗಲೂ ನೀನೇ ರಾಜ. ನಿನ್ನ ಪ್ರತಿನಿಧಿ ಈ ಪಾದುಕೆಗಳು, ಆ ಪಾದುಕೆಗಳ ಸೇವಕ ನಾನು. ಹಾಗಾಗಿ ಆ ಪಾದುಕೆಗಳಿಗೆ ನ್ಯಾಸವಾಗಿ ಅದನ್ನು ಒಪ್ಪಿಸ್ಬಿಟ್ಟಿದ್ದೀನಿ. ಈ ರಾಜ್ಯಾಡಳಿತ ಇದೆಲ್ಲವೂ ಈ ಪಾದುಕೆಗಳಿಗೆ ಸೇರಿದ್ದು. ಒಂದು ಮಾತು, 14 ವರ್ಷ ಕಳಿಬೇಕು. ಅದರ ಮಾರನೇ ದಿವಸ ಹಗಲ ಹೊತ್ತಿನಲ್ಲಿ ಸೂರ್ಯಾಸ್ತಕ್ಕೆ ಮುಂಚೆ ನಾನು ನಿನ್ನನ್ನು ಕಾಣಬೇಕು. ಇದು ಜ್ಞಾಪಕ ಇಟ್ಟುಕೋ. ನೀನು ಹೇಗೆ ಹಠ ಹಿಡಿದು 14 ವರ್ಷ ನಾನು ಕಾಡಿನಲ್ಲೇ ಇರೋನು ಭರತ ಹೋಗು ಅಂತ ಹೇಳಿ ಕಳಿಸ್ತಾ ಇದೆಯೋ, ಈಗ ನಾನು ಹೇಳ್ತಾ ಇದ್ದೀನಿ, ಅಪ್ಪ ಅಮ್ಮ ನಿನಗೆ ಹೇಳಿರೋದು 14 ವರ್ಷ. ಆ 14 ವರ್ಷಕ್ಕೆ ನಾನು ಅಂಟಿಕೊಂಡು ನಾನು ನಿಬಂಧನೆಯನ್ನು ಹೇಳ್ತೀನಿ. 14 ವರ್ಷ ಮುಗಿದ ಮಾರನೆಯ ದಿವಸ ಹಗಲಿನ ವೇಳೆಯಲ್ಲಿ ಒಂದು ಪಕ್ಷ ನಿನ್ನನ್ನು ನೋಡಲಿಲ್ಲ, ನಿನ್ನ ದರ್ಶನ ಆಗಲಿಲ್ಲ ಅಂದರೆ ಅಗ್ನಿಗೆ ಪ್ರವೇಶ ಮಾಡ್ತೀನಿ. ನಾನು ಅಗ್ನಿಯನ್ನು ಪ್ರವೇಶ ಮಾಡ್ತೀನಿ. ನೀನು ಬಂದು ನೋಡಿದ್ರೆ, ತಡವಾಗಿ ನೋಡಿದ್ರೆ ಉರಿಯುವಂತಹ ಅಗ್ನಿಯನ್ನು ನೋಡಬಹುದು, ಭರತನನ್ನು ನೋಡೋಕ್ಕಾಗೋಲ್ಲ. ಇದು ನನ್ನ ಪ್ರತಿಜ್ಞೆ, ಇದು ನನ್ನ ನಿಬಂಧನೆ. ನೀನು ಬರಬೇಕು ಅಂತ ಹೇಳಿ ಭರತನು ತನ್ನ ಮಾತನ್ನು ಹೇಳಿಬಿಟ್ಟಿದ್ದಾನೆ. ಆಗ ರಾಮ ತಥೇತಿ ಚ ಪ್ರತಿಜ್ಞಾಯಾಂ ತಂ ಪರಿಷ್ವಜ್ಯ ಸಾದರಂ ಶತ್ರುಘ್ನಂ ಚ ಪರಿಷ್ವಜ್ಯ ಭಾರತಂ ಛೇದಮಬ್ರವೀತ್ ಮಾತರಂ ರಕ್ಷಕೈಕೇಯೀಂ ಮಾರೋಷಂ ಕುರುತಾಂ ಪ್ರತಿ ಮಾತರಂ ರಕ್ಷಕೈಕೇಯೀಂ ಮಾಂ ರೋಷಂ ಕುರುತಾಂ ಪ್ರತಿ ಮಯಾ ಚ ಸೀತೆಯಾಶ್ಚೈವ ಶಕ್ತೋಸಿ ರಘುಸತ್ತಮಾ ಇತ್ಯುಕ್ತ್ವಾ ಶ್ರು ಪರಿತಾಕ್ಷೋ ಭರತಂ ವಿಸಸರ್ಜಃ ಭ್ರಾತರಂ ವಿಸಸರ್ಜಃ ಭರತಂ ವಿಸಸರ್ಜಃ ಪ್ರಿಯಂ ವಿಸಸರ್ಜಃ
विससर्जः भ्रातरं विससर्जः ಭರತನ ಆ ದೃಢವಾದಂಥ ಮಾತನ್ನು ಕೇಳಿದಾಗ ಊಹಿಸ್ಕೊಂಡ್ರೆ ನಮಗೇ ಮೈ ಮೇಲೆ ರೋಮಾಂಚನ ಆಗತ್ತೆ. ಪ್ರತ್ಯಕ್ಷ ಕೇಳಿದವರ ಸ್ಥಿತಿ ಏನಿದ್ದಿರಬೇಕು ಊಹೆಗೂ ಸಿಗೋಲ್ಲ. ರಾಮ ಆಯಿತು ಆಯಿತು ಆಯಿತು, ಖಂಡಿತ ಆಯಿತು, ನಿಜವಾಗ್ಲೂ ಬರ್ತೀನಿ, ಮಾರನೇ ದಿವಸಕ್ಕೆ ಬಂದೇ ಬರ್ತೀನಿ ಅಂತ ಹೇಳಿ ಮಾತು ಕೊಡ್ತಾ ಓಡ ಬಂದು ಭರತನನ್ನು ಒಪ್ಕೊಂಡ್ಬಿಟ್ಟ. ಆಲಿಂಗನೆ ಮಾಡಿ ಭರತನಿಗೆ ಹೇಳ್ತಾ ಇದ್ದಾನೆ, ದುಡುಕ್ ಬಿಟ್ಟು ಏನು ಮಾಡಬೇಡ, ನಾನು ನಿಶ್ಚಿತವಾಗಿ ಬರ್ತೀನಿ, ಇದು ನಿನಗೆ ನಾನು ಕೊಡ್ತಾ ಇರೋಂಥ ಮಾತು. ಆದರೆ ಭರತ ಒಂದು ಕೈಕೇಯಿಯನ್ನು, ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕು, ಸರಿಯಾಗಿ ನೋಡ್ಕೋಬೇಕು. ಯಾವ ರೀತಿಯಲ್ಲೂ ಅವಳ ಮೇಲೆ ನೀನು ಸಿಟ್ಟು ಮಾಡ್ಕೊಳ್ಳೋ ಹಾಗಿಲ್ಲ. ಏನಾದರೂ ನೀನು ಸಿಟ್ಟು ಮಾಡ್ಕೊಂಡಿದ್ದೀಯ ಅಂತ ಗೊತ್ತಾದರೆ ಆಮೇಲೆ ಚೆನ್ನಾಗಿರಲ್ಲ. ಹೇಳ್ತಾನೆ, ತಾಯಿಯ ಬಗ್ಗೆ ಮೊದಲು ಹೇಗಿದೆಯೋ ಹಾಗೆ ಇರಬೇಕು, ಕೈಕೇಯಿಯನ್ನು ಸರಿಯಾಗಿ ನೋಡ್ಕೋ ಅಂಥೇಳಿ. ನೋಡು, ಸುಮ್ಮನೆ ಹೇಳ್ತಾ ಇಲ್ಲ, ನನ್ನ ಮೇಲೆ ಆಣೆ, ಸೀತೆ ಮೇಲೆ ಆಣೆ, ನೀನು ತಾಯಿಯನ್ನು ಸರಿಯಾಗಿ ನೋಡ್ಕೊಳ್ಲೇಬೇಕು ಅಂಥೇಳಿ ಆ ಭರತನನ್ನು ಗಟ್ಟಿಯಾಗಿ ಒಪ್ಕೊಂಡು ರಾಮನ ಕಣ್ಣಿಂದ ನೀರು ಬಂದ್ಬಿಡ್ತು. ಸುಲಭ ಅಲ್ಲ ರಾಮನ ಕಣ್ಣಿಂದ ನೀರು, ಆದರೆ ಈ ಭರತ ಬರೆಸಿದ ನೀರು ಇದೆಯಲ್ಲ, ರಾಮನಿಗೆ ಅನ್ನಿಸ್ಬಿಡ್ತು, ಎಂಥ ತಮ್ಮ, ಎಂಥ ಧರ್ಮಜ್ಞ, ಎಂಥ ಚಾರಿತ್ರ್ಯ, ಎಂಥ ಶೀಲ ಇವನದ್ದು ಅಂತ. ಶತ್ರುಘ್ನನ್ನು ಒಪ್ಕೊಂಡು ಭರತನಿಗೆ ಸರಿಯಾಗಿ ಸಹಕಾರ ಕೊಡು ಅಂತ ಅವನಿಗೂ ಹೇಳಿದ್ದಾನೆ. ಆಮೇಲೆ ಭರತ ಆ ಪಾದುಕೆಗಳನ್ನು ಪಟ್ಟದ ಆನೆಯ ನೆತ್ತಿಯ ಮೇಲಿಟ್ಟು ತಾನು ಮೇಲೆ ಕೂತ್ಕೊಂಡು ಚಾಮರವನ್ನು ಹಿಡಿದು ಆ ಪಾದುಕೆಗಳಿಗೆ ಭರತ ತಾನೇ ಚಾಮರ ಸೇವೆಯನ್ನು ಮಾಡ್ತಾ ಅಯೋಧ್ಯೆ ಕಡೆಗೆ ಬಂದಿದ್ದಾನೆ. ನಮ್ಮಲ್ಲಿ ಒಬ್ಬರು ನಮ್ಗೆಲ್ರಿಗೂ ಗೊತ್ತಿರೋಂಥವ್ರೆ ಇದ್ರು, ವಿದ್ಯಾರಣ್ಯರು ಅಂತೇಳಿ, ಭಾರತ ಭೂಪಟ ಪರಿಚಯ ಮಾಡೋರು. ಹಿಮಾಲಯದಲ್ಲಿ ಒಂದು ಜಾಗದಲ್ಲಿ, ಕೇರಳದಲ್ಲಿ ಒಂದು ಜಾಗದಲ್ಲಿ, 2 ಜಾಗದಲ್ಲಿ ಭರತನ ಮಂದಿರ ಇದೆ. ಅವರು ಅದನ್ನು ಹೇಳೋರು. ಆ ಮಾತನ್ನು ಹೇಳ್ತಾ ವಿದ್ಯಾನಂದರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ಎಂಥ ಹೊತ್ತಿನಲ್ಲೂ ಜ್ಞಾಪಕ ಇಟ್ಕೋಬೇಕಾಗಿರುವಂಥದ್ದು. ಭರತ ಎಂಥವನು ಅಂತಂದರೆ, ಅವನನ್ನು ತಮ್ಮನನ್ನಾಗಿ ಪಡೀಲಿಕ್ಕೆ ಭಗವಂತ ಬರಬೇಕಾಯಿತು ಅಂತ. ಯಾರಿಗೂ ಸಿಗೋಲ್ಲ ಅಂಥ ತಮ್ಮ, ಇನ್ಯಾರಿಗೂ ಸಿಗೋಲ್ಲ. ಈ ತಮ್ಮ ನನಗಿರಲಿ ಅಂತ ಆರಿಸ್ಕೊಂಡು ಭಗವಂತನೇ ಬರಬೇಕಾಯ್ತು ಅಂತ. ಅಂಥ ತಮ್ಮ ಭರತ, ಅಂಥ ಅಣ್ಣ ಈ ರಾಮ. ಈ ಜಾಗದಲ್ಲಿ ನಮಗೆ ಇವತ್ತಿನ ಮೊದಲೇ ಹೇಳಿದ್ನಲ್ಲ, ಇವತ್ತಿನ ಚುನಾವಣಾ ಸನ್ನಿವೇಶದಲ್ಲಿ ಹೇಗೆ ನಡೀತಾ ಇದೆ ಅಂತ, ಇದು ನಮ್ಮ ದೇಶ. ಅವತ್ತು ರಾಮ ಭರತರು ಮಾಡಿದ್ದು ನಮ್ಮ ದೇಶ. ನೋಡಿ ಎಲ್ಲಿಂದ ಎಲ್ಲಿಗೆ ಬಂದಿದ್ದೀವಿ ನಾವು ಅಂಥೇಳಿ. ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದನೆ ಮಾಡ್ತಾ, ಅನೇಕ ತಪ್ಪುಗಳಾಗಿದೆ, ಇದನ್ನು ನೀವು ಕ್ಷಮಿಸಿ ಅಂಥೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಕರ್ತವ್ಯವನ್ನು ಮುಗಿಸ್ತೀವಿ. ಮಂಗಳ ಪದ್ಯ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ಇಷ್ಟೊತ್ತು ವಾಚನವನ್ನ ಎಲ್ಲರಿಗೂ ನಮಸ್ಕಾರ. ಇಷ್ಟೊತ್ತು ಅಯೋಧ್ಯಾಕಾಂಡದ ವಾಚನ ವ್ಯಾಖ್ಯಾನವನ್ನ ಕೇಳಿದ್ವಿ. ನೆನ್ನೆ ಕುಮಾರಮಯ್ಯ ಹೇಳಿದ್ರು, ಸಂಸ್ಕೃತ ಕಾವ್ಯಕ್ಕೆ ರಾಗ ಹಾಕೋದು ತುಂಬಾ ಕಷ್ಟ, ಭಾವ ಬರೆಸೋದು 2ನೇ ಸಾಲಲ್ಲೇ ತುಂಬಾ ಕಷ್ಟ. ಆದರೆ ಇವತ್ತಿನ ಸಂವಾದಕ್ಕೆ ಮತ್ತೆ ಸಂದರ್ಭಕ್ಕೆ ತಕ್ಕಂತೆ ರಾಗವನ್ನ ಹಾಕಿ ಆ ಕಷ್ಟವನ್ನು ಸಮರ್ಪಕವಾಗಿ ನಿಭಾಯಿಸಿದ್ದಾರೆ ಶ್ರೀಮತಿ ವಿದ್ಯಾ ಅವರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೇನೆ. ಡಿ ವಿ ಜಿಯವರು ಒಂದು ಮಾತು ಹೇಳ್ತಾರೆ,
ರಾಮನುಂ ಭರತನುಂ ತಬ್ಬಿಕೊಂಡತ್ತಾಗ ಪ್ರೇಮಾಶ್ರು ಉಕ್ಕಿ ನದಿಯ ತಂದು ಪ್ರೇಮಾಶ್ರು ಉಕ್ಕಿ ನದಿಯಾಗಿ ಪರಿದಂದು ಸೀಮೆಯಂ ಮುಟ್ಟಿತಲ ಬಾಂಧವ್ಯ ಸೌಂದರ್ಯ ಕ್ಷೇಮವದು ಜೀವಕ್ಕೆ ಮಂಕುತಿಮ್ಮ ಅಂತ. ಇವತ್ತು ಆ ಬಾಂಧವ್ಯದ ಸೌಂದರ್ಯವನ್ನ ಸೀಮೆಯನ್ನೂ ದಾಟಿಸಿ ನಮ್ಮೆಲ್ಲರ ಮನಸ್ಸಿಗೂ ಹೃದಯಕ್ಕೂ ಸ್ವಾಮಿಯಣ್ಣ ಅವರು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೆ ದೇವೋತ್ಸವ ಸಮಿತಿ, ದೇವಸ್ಥಾನದ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಮತ್ತೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ನಾಳೆ ದಿನ ನೀವು ವ್ಯಾಖ್ಯಾನ ತುಂಬಾ ಚೆನ್ನಾಗಿ ಮಾಡಿದ್ರಿ, ಎಲ್ಲ ಹೇಳಿದ್ರಿ. ಈ ರಾಮಾಯಣದಲ್ಲಿ ಒಂದು ಸ್ವಾರಸ್ಯ ಏನು ಅಂದ್ರೆ, ಒಂದು ಕಥೆಯನ್ನ ಅಲ್ಲಿ ಹೇಳಿದಾಗ ಇನ್ನೊಂದು ಜಾಗದಲ್ಲಿ ಅದು ಕಥೆಗೆ ಒಂದು ಟಿಪ್ಪಣಿ ಸೇರಿರತ್ತೆ. ಅಲ್ಲಿ ಏನಾಗತ್ತೆ ಅಂದ್ರೆ, ಭರತ ಅಧಿರೋಹಾರ್ಯ ಪಾದುಕೆ ಹೇಮ ವಿಭೂಷಿತೆ ಅಂತ ಹೇಳ್ದ ಅಂತ ಹೇಳ್ಬಿಟ್ಟು ಈ ಜಾಗದಲ್ಲಿ ಬಂದಿದೆ. ಭರತ ಮತ್ತೆ ಭರದ್ವಾಜರಿಗೆ ಕಥೆ ಹೇಳ್ತಾನಲ್ಲ, ಏನಾಯ್ತಪ್ಪ ಕಥೆ, ರಾಮ ಏನಂದಪ್ಪ ಏನಾಯ್ತು ಅಂತಂದಾಗ ನಾನು ಎಷ್ಟು ಹೇಳಿದ್ರು ಒಪ್ಕೊಳ್ಳೇ ಇಲ್ಲ. ಕಡೆಗೆ ವಸಿಷ್ಠರೇ ಒಂದು ರಾಜಿ ಪಂಚಾಯಿತಿ ಮಾಡಿಸಿದ್ರು. ನೋಡಪ್ಪ, ನೀನು ರಾಜ್ಯ ತಗೊಳ್ಳಲ್ಲ ಅಂತೀಯ, ಅವನು ರಾಜ್ಯ ಆಳಲ್ಲ ಅಂತಂತಾನೆ. ಒಂದು ಕೆಲಸ ಮಾಡೋಣಪ್ಪ, ಈಗ ನೀನ್ ಪಾದಿಕೆ ಕೊಡು, ಆ ಪಾದಿಕೆ ರಾಜಪ್ರತಿನಿಧಿಯಾಗಿ ಭರತ ಆಳ್ಲಿ. ಆದ್ರಿಂದ ಭರತ ರಾಜ್ಯ ಆಳ್ದಾಗ್ಲೂ ಆಗ್ಲಿಲ್ಲ. ನೀನು ರಾಜ್ಯಕ್ಕೆ ಹೋದಾಗ್ಲೂ ಒಂದ್ ದೃಷ್ಟಿಯಲ್ಲಿ, ಭರತನ ದೃಷ್ಟಿಯಲ್ಲಿ ಅಣ್ಣನ ರಾಜ್ಯ ಅಂತ. ನೀನು ಪಾದಿಕೆ ಕೊಟ್ಟದ್ರಿಂದ ಅದು ನೀನು ಪ್ರತಿಗ್ರಹ ಮಾಡ್ದಂಗೆ ಆಗ್ಲಿಲ್ಲ. ಆದ್ರಿಂದ ಪಾದಿಕೆ ಮೂಲಕವಾಗಿ ಅವನ ಆಳ್ಳಪ್ಪ, ಪ್ರತಿನಿಧಿಯಾಗಿ ಆಳ್ಳಪ್ಪ, ಒಂದು ರಾಜಿ ಪಂಚಾಯತ್ಗೆ ಮಾಡ್ಬಿಡೋಣ ಅಂತ ವಸಿಷ್ಠರು ಹೇಳಿದ್ರು ಅಂತ ಅಲ್ಲಿ ಭರತ ಹೇಳ್ತಾನೆ. ಇಲ್ಲಿ ಆ ಕಥೆನ ಹೇಳೇ ಇಲ್ಲ ವಾಲ್ಮೀಕಿಗಳು. ಈ ವಾಲ್ಮೀಕಿ ರಾಮಾಯಣದಲ್ಲಿ ಇದೊಂದು ವಿಚಿತ್ರ. ಮುಂದೆ ಒಂದ್ ಜಾಗದಲ್ಲಿ ಅದಕ್ಕೊಂದು ಬದಲಾವಣೆ ಆಗುತ್ತೆ. ಆದ್ರೆ ಸ್ವಾಮಿಯವರು ಇವತ್ತು ತುಂಬಾ ಚೆನ್ನಾಗಿ ಹೇಳಿದ್ರು, ಇದನ್ನು ಸೇರಿಸಬಹುದಾಗಿತ್ತು ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ. ಸೀತೆ ಅನಸೂಯೆ ಅವರ ಹತ್ರ ಮಾತಾಡಬೇಕಾದ್ರೆ ತನ್ನ ಸ್ವಯಂವರದ ಬಗ್ಗೆ ಅಲ್ಲಿ ಮಾತಾಡಿ, ಮೊದಲು ಸ್ವಯಂವರ ಜಾಗದಲ್ಲಿ ವಾಲ್ಮೀಕಿಗಳು ಹೇಳಿಲ್ಲ ಅದನ್ನು. ಇಲ್ಲಿ ಸೀತೆ ರಾಮ ಒಪ್ಪಲಿಲ್ಲ ನನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ, ಈ ಸಂಗತಿಗಳನ್ನು ಸೀತೆ ಅಲ್ಲಿ ಹೇಳಿದ್ದು. ಆದರೆ ವಾಸ್ತವವಾಗಿ ಎಲ್ಲಿ ಬಿಲ್ಲು ಮುರಿತೋ ಅಲ್ಲಿ ಜನಕ ಸೇವಕರನ್ನು ಅಟ್ಟುಬಿಡ್ತಾನೆ, ಹೋಗಿ ಬೇಗ ದಶರಥನೆಲ್ಲ ಕರ್ಕೊಂಬಂದ್ಬಿಡಿ ಅಂಥೇಳಿ. ಅಲ್ಲಿ ಇಲ್ಲ, ರಾಮ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳೋಲ್ಲ, ಅಪ್ಪ ಬರಬೇಕು, ಅಪ್ಪನ ಒಪ್ಪಿಗೆ ಆಗಬೇಕು, ಆಮೇಲೆ ನಾನು ಮದುವೆ ಮಾಡ್ಕೋತೀನಿ, ಕಲ್ಯಾಣವನ್ನು ಮಾಡ್ಕೋತೀನಿ ಅಂಥೇಳಿ ರಾಮ ಹೇಳಿದ್ದು ಅನ್ನೋದು ಸೀತೆ ಬಾಯಿಂದ ಬಂದಿದೆ. ಹೀಗೆ ವಾಲ್ಮೀಕಿಗಳು ಕಥನ ಕೌಶಲದಲ್ಲಿ ಬಹಳ ವಿಚಿತ್ರವಾದಂಥ ಕಥನ ಕೌಶಲ ಅವರು. ಕುತೂಹಲವನ್ನು ಮತ್ತೆ ಮತ್ತೆ ಕೆರಳಿಸಿ ಮತ್ತೆ ಮತ್ತೆ ಹುಟ್ಟಿಸಿ ಅದನ್ನು ಮತ್ತೆ ಮತ್ತೆ ರಂಗು ಮಾಡ್ತಾರೆ, ಅದಕ್ಕೆ ಮತ್ತೆ ಮತ್ತೆ ಜೀವ ಕೊಡ್ತಾರೆ. ಅದೇ ಥರ ಕೇಶವಾವಧಾನಿಗಳು ಹೇಳಿದ್ದನು ನಿಜ. ಭರತ ವಾಪಸ್ ಬಂದಾಗ ಭರದ್ವಾಜರ ಹತ್ರ ಭರತ ಈ ಪಾದುಕೆಗಳನ್ನು ತಗೊಳ್ಳುವಂತಹ ಈ ರಾಜಿ ಸೂತ್ರ ವಸಿಷ್ಠರದ್ದು ಅಂತ ಹೇಳಿ ಒಪ್ಕೊಂಡಿದ್ದು ನಿಜ. ನಾಳೆಯಿಂದ ಅರಣ್ಯಕಾಂಡ ಕಥಾಭಾಗ ಶ್ರೀರಾಮನ ವನವಾಸ ಪ್ರಾರಂಭ ಮತ್ತು ಅಗಸ್ತ್ಯ ದರ್ಶನ. ವಾಚನವನ್ನ ಶ್ರೀಮತಿ ವಿಧಾತ್ರಿಯವರು ನಡೆಸ್ಕೊಡ್ತಾರೆ, ವ್ಯಾಖ್ಯಾನವನ್ನ ಶ್ರೀಯುತ ಅಚ್ಯುತಾವಧಾನಿಗಳು ನಡೆಸ್ಕೊಡ್ತಾರೆ. ನಾಳೆನೂ ಕೂಡ 4:15 ಗಂಟೆಗೆ ಕಾರ್ಯಕ್ರಮ ಶುರು ಆಗುತ್ತೆ. ದಯವಿಟ್ಟು ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.